ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಬೆಂಗಳೂರು ಅಂತ ಅಂದ್ರೆ ಡೆವಲಪ್ಡ್ ಸಿಟಿ, ತಂತ್ರಜ್ಞಾನ ಆಗಿರಬಹುದು, ಹಾಗೆ ಆಧುನಿಕತೆಯ ಕೇಂದ್ರ ಆಗಿರೋ ನಮ್ಮ ಬೆಂಗಳೂರು ಈಗ ವರದಕ್ಷಿಣೆ ಕಿರುಕುಳ ಹಾಗೂ ದೌರ್ಜನ್ಯ ಪ್ರಕರಣಗಳಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿದೆ ಎನ್ನುವಂತಹ ಆಘಾತಕಾರಿ ಮಾಹಿತಿ ಲಭ್ಯವಾಗಿದೆ. ಅದ್ಧೂರಿಯಾಗಿ ಮದುವೆ ಮಾಡಿದ್ರೂ ಕೂಡ ಮತ್ತೆ ಹಣ ಅಥವಾ ಆಸ್ತಿಗಾಗಿ ಪತಿ ಹಾಗೂ ಅತ್ತೆ ಮಾವಂದಿರು ಕಿರುಕುಳ ನೀಡ್ತಾ ಇರೋದು ಕಾಮನ್ ಆಗ್ಬಿಟ್ಟಿದೆ. ಹಾಗಾದ್ರೆ ಈ ಪಿಡುಗಿಗೆ ಅಂತ್ಯನೇ ಇಲ್ವಾ? ಇನ್ನೆಷ್ಟು ಹೆಣ್ಣು ಮಕ್ಕಳು ಬಲಿಯಾಗಬೇಕು? ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ, ವರದಕ್ಷಿಣೆ ಕಿರುಕುಳ ಬೆಂಗಳೂರೇ ನಂಬರ್ 1. ಇನ್ನು ಈ ಡೌರಿ ಕೇಸ್ಗಳಲ್ಲಿ ಬೆಂಗಳೂರೇ ನಂಬರ್ 1. ನಿಜಕ್ಕೂ ಆತಂಕಕಾರಿ ವಿಷಯ ಇದು. ಎಷ್ಟೇ ನಾವು ಡೆವಲಪ್ ಆಗಿರಬಹುದು, ಆದ್ರೆ ಈ ಪಿಡುಗು ಮಾತ್ರ ಹೋಗ್ತಾ ಇಲ್ಲ. ವರದಕ್ಷಿಣೆ ಕಿರುಕುಳ ಪ್ರಕರಣಗಳಲ್ಲಿ ನಾವೇ ನಂಬರ್ 1. ದೇಶದ ಸಿಟಿಗಳಲ್ಲಿ ಬೆಂಗಳೂರು ನಗರಕ್ಕೆ ಅಗ್ರಸ್ಥಾನ ಸಿಕ್ಕಿದೆ ಈ ಡೌರಿ ಕೇಸ್ಗಳಲ್ಲಿ. ಹಾಗೆ ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಡಿಯಲ್ಲಿ 878 ಪ್ರಕರಣಗಳು ದಾಖಲಾಗಿದೆ. ದೇಶದ ದೊಡ್ಡ ನಗರಗಳಲ್ಲಿ ಈ ವರದಕ್ಷಿಣೆ ಪ್ರಕರಣಗಳು ದಾಖಲಾಗ್ತಾ ಇದೆ. ಪ್ರಕರಣಗಳ ಶೇಕಡ 87% ಬೆಂಗಳೂರಲ್ಲೇ ದಾಖಲಾಗಿದೆ. ಎಷ್ಟೇ ಇಲ್ಲಿ ಎಜುಕೇಟೆಡ್ಸ್ ಇರ್ಬೋದು ಅಥವಾ ಡೆವಲಪ್ಡ್ ಸಿಟಿ ಆಗಿರ್ಬೋದು, ಆದರೂ ಕೂಡ ಅತಿ ಹೆಚ್ಚಾಗಿ ಡೌರಿ ಕೇಸ್ಗಳು ದಾಖಲಾಗ್ತಾ ಇದೆ. ಗಂಡ ಹಾಗೂ ಅತ್ತೆ ಮಾವಂದಿರೇ ಹೆಚ್ಚು ಕಿರುಕುಳವನ್ನ ನೀಡ್ತಾ ಇದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಕಿರುಕುಳಕ್ಕೆ ಬೇಸತ್ತು ಮಹಿಳೆಯರು ಅನಾಹುತವನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇವ್ರು ಹೋಗಿ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಥವಾ ಇದನ್ನ ಯಾರ ಜೊತೆನೂ ಶೇರ್ ಮಾಡ್ಕೊಳ್ತಾ ಇಲ್ಲ, ಸೂಸೈಡ್ ಎನ್ನುವಂಥ ಒಂದು ಆತ್ಮಹತ್ಯೆಗೆ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಅತ್ತೆ ಮಾವ ಹಾಗೂ ಗಂಡಂದಿರ ಮೇಲೆ 878 ಕೇಸ್ಗಳು ಇಲ್ಲಿವರೆಗೂ ದಾಖಲಾಗಿದೆ. ಬೆಂಗಳೂರಲ್ಲೂ ವರದಕ್ಷಿಣೆ ಕಿರುಕುಳ ಯಾವುದೋ ಹಳ್ಳಿಲಲ್ಲ, ನಾವು ನೋಡ್ತಾ ಇದ್ವಿ ಹಿಂದೆಲ್ಲ ಸಿನಿಮಾಗಳಲ್ಲಿ ತೋರಿಸೋರು, ಹಳ್ಳಿಗಳಲ್ಲಿ ಅತ್ತೆ ಮಾವಂದ್ರು ಅಥವಾ ಗಂಡ ಹೆಂಡತಿ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ, ಸೀಮೆ ಎಣ್ಣೆ ಹಾಕಿ ಸುಡೋದು, ಇದೆಲ್ಲ ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ. ಆದ್ರೆ ಬೆಂಗಳೂರಲ್ಲೂ ಈ ರೀತಿ ನಡೀತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ನಗರದಲ್ಲಿ ಹಿಂಸೆ ಪ್ರಕರಣಗಳಿಂದ ಸಹಜವಾಗಿ ಆತಂಕ ಮನೆ ಮಾಡ್ತಾ ಇದೆ. ಎನ್ಸಿಆರ್ಬಿ ತನಿಖೆಯಲ್ಲಿ ರಾಜಧಾನಿಯ ಜನ ಬೆತ್ತಲಾಗಿದ್ದಾರೆ. ಎನ್ಸಿಆರ್ಬಿ ವರದಿಯಲ್ಲಿ ಸಿಲಿಕಾನ್ ಸಿಟಿಗೆ ಅಗ್ರಸ್ಥಾನ ಸಿಕ್ಕಿದೆ. 4383 ವರದಕ್ಷಿಣೆ ಕಿರುಕುಳದ ದೂರು ದಾಖಲಾಗಿದೆ. ಒಂದ್ ಕಡೆ ವರದಕ್ಷಿಣೆ ಕಿರುಕುಳ ಹಾಗೆ ಲೈಂಗಿಕ ಕಿರುಕುಳ ಎಲ್ಲಾ ವಿಷಯದಲ್ಲೂ ಕೂಡ ಬೆಂಗಳೂರು ಅಗ್ರಸ್ಥಾನದಲ್ಲಿದೆ. ನಿಜಕ್ಕೂ ಕೂಡ ಆತಂಕ ಪಡುವಂತಹ ವಿಷಯ ಇದು. ಬೆಂಗಳೂರಲ್ಲಿ ವರದಕ್ಷಿಣೆ ಕಿರುಕುಳದ ಪ್ರಕರಣಗಳು ಆತಂಕಕಾರಿ ಮಟ್ಟದಲ್ಲಿ ಹೆಚ್ಚುತ್ತಾ ಇವೆ. ಇತ್ತೀಚಿನ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂದ್ರೆ ಎನ್ಸಿಆರ್ಬಿ ವರದಿಯ ಪ್ರಕಾರ ಭಾರತದ ಮೆಟ್ರೋ ನಗರಗಳಲ್ಲಿ ದಾಖಲಾದ ಒಟ್ಟು ವರದಕ್ಷಿಣೆ ಪ್ರಕರಣಗಳಲ್ಲಿ ಸುಮಾರು 87% ಪ್ರಕರಣಗಳು ಬೆಂಗಳೂರು ಒಂದರಲ್ಲೇ ವರದಿಯಾಗಿವೆ. ಇನ್ನು ಇತ್ತೀಚೆಗೆ ಬೆಂಗಳೂರಲ್ಲಿ ಏನೆಲ್ಲ ಘಟನೆಗಳು ನಡೆಯಿತು ಇದಕ್ಕೆ ರಿಲೇಟೆಡ್ ಅಂತ ನೋಡ್ತಾ ಹೋಗೋದಾದ್ರೆ, ಯಶವಂತಪುರದಲ್ಲಿ 39 ವರ್ಷದ NGO ಉದ್ಯೋಗಿ ಶಾರದಾ ಅವರು ಮೇ 6ನೇ ತಾರೀಕು ಅಂದ್ರೆ ಇತ್ತೀಚೆಗಷ್ಟೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಮದುವೆಯಾದ 9 ತಿಂಗಳಲ್ಲೇ ಪತಿ ಹಾಗೂ ಅತ್ತೆಯಿಂದ ಹಣಕ್ಕಾಗಿ ಕಿರುಕುಳವನ್ನ ಎದುರಿಸ್ತಾ ಇದ್ರು ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಅವರ ಪತಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಹಾಗೆ ಇನ್ನೊಂದು ಕಡೆ ಮೇ 1ನೇ ತಾರೀಕು ನಡೆದಿರುವಂತಹ ಪ್ರಕರಣ, 23 ವರ್ಷದ ವಂದನಾ ಎಂಬ ಗೃಹಿಣಿ ಅವರು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಜೊತೆಗೆ ಅವ್ರಿಗೊಂದು ಪುಟ್ಟ ಮಗು ಕೂಡ ಇರುತ್ತೆ. 3 ತಿಂಗಳ ಮಗುವಿನ ತಾಯಿಯಾಗಿದ್ರು ಇವರು. ಹಾಗೆ ವರದಕ್ಷಿಣಾ ಕಿರುಕುಳದಿಂದ ಬೇಸತ್ತಿದ್ರು ಅಂತ ಅವರ ಕುಟುಂಬಸ್ಥರು ದೂರನ್ನ ಕೂಡ ನೀಡಿದ್ದಾರೆ. ಹಾಗೆ ಅವರ ಪತಿಯ ಕುಟುಂಬಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಮೆಟ್ರೋ ನಗರಗಳಲ್ಲಿ ದಾಖಲಾದ 1008 ವರದಕ್ಷಿಣೆ ಪ್ರಕರಣಗಳ ಪೈಕಿ 878 ಪ್ರಕರಣಗಳು ಬೆಂಗಳೂರಲ್ಲೇ ದಾಖಲಾಗಿದೆ. ಹಾಗೆ 2ನೇ ಸ್ಥಾನದಲ್ಲಿ ಲಕ್ನೋ ಇದೆ, ಅಲ್ಲಿ 48 ಪ್ರಕರಣಗಳು ದಾಖಲಾಗಿದೆ. 2024ರಲ್ಲಿ ಬೆಂಗಳೂರಲ್ಲಿ 25 ವರದಕ್ಷಿಣೆ ಸಾವುಗಳು ದಾಖಲಾಗಿದೆ. ಇದು ದೆಹಲಿಗಿಂತ ಕಡಿಮೆ ಇರಬಹುದು, ಆದರೆ ದಕ್ಷಿಣ ಭಾರತದ ಇತರ ನಗರಗಳಿಗಿಂತ ಅಂದ್ರೆ ಚೆನ್ನೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಅದೆಲ್ಲಕ್ಕೆ ಕಂಪೇರ್ ಮಾಡಿದ್ರೆ ಅಧಿಕ ಆಗಿದೆ. ಹಾಗೆ ವರದಕ್ಷಿಣೆ ನೀಡೋದು ಅಥವಾ ಪಡೆಯೋದು, ನೀಡೋದು ಕೂಡ ಕಾನೂನಿನ ಪ್ರಕಾರ ಅಪರಾಧ, ಹಾಗೆ ಪಡೆಯೋದು ಕೂಡ ಅಪರಾಧ. ವರದಕ್ಷಿಣೆ ನಿಷೇಧ ಕಾಯ್ದೆ 1961ರ ಅಡಿಯಲ್ಲಿ ಇದು ಶಿಕ್ಷಾರ್ಹ ಅಪರಾಧವಾಗಿದೆ. ಹಾಗೆ ಯಾರೆಲ್ಲ ಈ ರೀತಿಯಾದಂತಹ
ಕಿರುಕುಳವನ್ನ ಫೇಸ್ ಮಾಡ್ತಾ ಇರ್ತಾರೆ ಅಂತ ಮಹಿಳೆಯರು ಹೊರಗಡೆ ಬಂದು ಇದನ್ನ ಬೇರೆಯವ್ರ ಹತ್ರ ಮುಕ್ತವಾಗಿ ಹೇಳ್ಕೊಳ್ಬೇಕು, ಅವರ ಫ್ಯಾಮಿಲಿ ಹತ್ರ ಹೇಳ್ಕೊಳ್ಬೇಕು. ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಇರ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಯಾಕಂದ್ರೆ ಸೊಸೈಟಿಯಲ್ಲಿ ಜನ ಯಾವ ರೀತಿ ನೋಡ್ತಾರೆ, ನೀನೇನಾದ್ರೂ ಗಂಡನ್ನ ಬಿಟ್ಟು ಬಂದ್ರೆ ಯಾವ ರೀತಿ ನೋಡ್ತಾರೆ, ನಿಂಗೆ ಅಕಸ್ಮಾತ್ ತಂಗಿ ಇದ್ರೆ ಅವ್ರ ಮದ್ವೆ ಹೇಗೆ, ಇದೆಲ್ಲವೂ ಕೂಡ ಆ ಹೆಣ್ಣಿನ ಮನೆಯವರು ಆ ಹೆಣ್ಣಿನ ಮೇಲೆ ಒಂದಿಷ್ಟು ಒತ್ತಡಗಳನ್ನ ಹೇರ್ತಾರೆ. ಹೀಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ನೀನೇ ಹೊಂದಾಣಿಸ್ಕೊಂಡು ಹೋಗು ಅನ್ನೋದಾಗಿ ಅವ್ರು ಹೇಳ್ತಾರೆ. ಇದರಿಂದ ಆ ಹೆಣ್ಣು ಸಾಕಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗ್ತಾಳೆ. ಆಕೆಗೆ ಬೇರೆ ಏನು ತೋಚೋದೇ ಇಲ್ಲ. ತನ್ನ ಕುಟುಂಬದವರೇ ಈ ಕಡೆ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಗಂಡನ ಮನೆಯಲ್ಲಿ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ, ಇದರಿಂದ ಬೇಸತ್ತು ಆಕೆ ಕಂಪ್ಲೇಂಟ್ ಕೂಡ ಕೊಡೋದಿಲ್ಲ. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟರೆ ಕಾನೂನಲ್ಲಿ ಸಾಕಷ್ಟು ಕ್ರಮಗಳಿರುತ್ತೆ. ಆದರೆ ಆಕೆ ಅದೆಲ್ಲವನ್ನು ಬಿಟ್ಟು ಕೂಡ ಕೊನೆಗೆ ನಿರ್ಧರಿಸೋದು ಆತ್ಮಹತ್ಯೆ. ಹೀಗಾಗಿ ಸಾಕಷ್ಟು ಜನ ಈ ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಒಂದು ಮದುವೆ ಅಂತಂದ್ರೆ ಮದುವೆ ಆಗಿ ಹೋಗ್ತೀವಿ, ಇನ್ನೊಬ್ಬರ ಮನೆಗೆ ಹೋಗ್ತೀವಿ ಅಂತಂದ್ರೆ ಹೆಣ್ಮಕ್ಳು ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಹಾಗೆ ಅವರ ಕುಟುಂಬಸ್ಥರು ಅಷ್ಟೇ, ಆಕೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಆಕೆಯ ಮೇಲೆ ಸಾಕಷ್ಟು ನಿಗಾ ವಹಿಸಿರ್ತಾರೆ, ಸಿಕ್ಕಾಪಟ್ಟೆ ಕೇರ್ ಮಾಡಿ ಆಕೆಯನ್ನ ಬೆಳೆಸಿರ್ತಾರೆ. ಎಲ್ಲದರಲ್ಲೂ ನನ್ನ ಮಗಳಿಗೆ ಬೆಸ್ಟೇ ಬೇಕು ಅಂತ ಓದಿನಿಂದ ಹಿಡಿದು ಪ್ರತಿಯೊಂದು, ಒಂದು ಬಟ್ಟೆ ಆಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲದರಲ್ಲೂ ಆಕೆಗೆ ಬೆಸ್ಟ್ನೇ ಕೊಟ್ಕೊಂಡು ಬಂದಿರ್ತಾರೆ ಅವರ ಅಪ್ಪ ಅಮ್ಮ. ಆದರೆ ಯಾವಾಗ ಮದುವೆ ಆಗುತ್ತೆ, ಯಾಕಂದರೆ ಮದುವೆ ಅನ್ನೋದು ಈಗ ಎಲ್ಲ ವಿಚಾರಿಸಿ ಎಲ್ಲ ಮಾಡಿದ್ರೂ ಕೂಡ ಆಕೆ ಹಣೆ ಬರ ಹೇಗಿರುತ್ತೋ ಯಾರಿಗೆ ಗೊತ್ತು. ಯಾಕಂದರೆ ಮೊದಲು ಎಲ್ಲ ಚೆನ್ನಾಗೇ ಇರ್ತಾರೆ, ಆದರೆ ಹೋಗ್ತಾ ಹೋಗ್ತಾ ಈ ರೀತಿ ಆಗುತ್ತೆ. ಹಾಗಾದರೆ ಈ ಪಿಡುಗನ್ನು ಶಾಶ್ವತವಾಗಿ ನಮ್ಮ ಸಮಾಜದಿಂದ ಅಳಿಸೋದಕ್ಕೆ ಸಾಧ್ಯನೇ ಇಲ್ವಾ? ಈ ಬಗ್ಗೆ ಇವತ್ತು ಮಾತಾಡೋಣ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮನಃಶಾಸ್ತ್ರಜ್ಞರು ನಯನ ಅವರಿದ್ದಾರೆ. ನಮಸ್ತೆ ಮೇಡಮ್, ವೆಲ್ಕಮ್ ಟು ದ ಶೋ. ಮೊದಲನೇದಾಗಿ ನಿಜಕ್ಕೂ ಆತಂಕಕಾರಿ ವರದಿ, ಯಾಕಂದ್ರೆ ಸಾಕಷ್ಟು ಜನ ಎಜುಕೇಟೆಡ್ಸ್ ಇರೋದು ಬೆಂಗಳೂರಲ್ಲೇ, ಹಾಗೆ ವೆಲ್ ಡೆವಲಪ್ಡ್ ಸಿಟಿ, ಆದರೂ ಕೂಡ ನಂಬರ್ 1 ಈ ರೀತಿ ಡೌರಿ ಕೇಸಲ್ಲಿ. ಏನು ಹೇಳ್ತಾರೆ, ನಿಮ್ಮ ರಿಯಾಕ್ಷನ್ ಏನು ಮೊದಲಿಗೆ? ಮೇಡಮ್, ಎಲ್ಲಿ ಗ್ರೀಡಿನೆಸ್ ಜಾಸ್ತಿ ಇರುತ್ತೆ ಸಿಟಿಯಲ್ಲೇ. ಈಗ ಸಿಟಿ ಅಂದಮೇಲೆ ಅಲ್ಲಿ ಕೆಲಸಕ್ಕೋಸ್ಕರ ಬರ್ತಾರೆ, ಎಜುಕೇಷನಿಗೋಸ್ಕರ ಬರ್ತಾರೆ. ಸೊ ಕೆರಿಯರ್ ಅಂತ ಬಂದಾಗ ಅಲ್ಲಿ ಗ್ರೀಡಿನೆಸ್, ಸೊ ಕೆಲಸಕ್ಕೋಸ್ಕರ ಬಂದಮೇಲೆ ಆ ಗ್ರೀಡಿನೆಸ್ ಜಾಸ್ತಿ ಇದ್ದೇ ಇರುತ್ತೆ. ಕೇಳಿಸ್ತಾ ಇದೆಯಾ? ಹೇಳಿ. ಕೆಲಸಕ್ಕೋಸ್ಕರ ಬಂದಮೇಲೆ ಆ ಗ್ರೀಡಿನೆಸ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅದರಿಂದ ಸಿಟಿಯಲ್ಲೇ ಇದು ಜಾಸ್ತಿ ಇದೆ ಈ ಹಿಂಸೆಗಳು ಅಂತ ಹೇಳ್ಬೋದು. ಈಗ ನಾವು ವರದಕ್ಷಿಣೆ ಕಿರುಕುಳ ಹಿಂಸೆ ಅಂದರೆ ಇದು ಬರೀ ಸಾಮಾಜಿಕ ಅಥವಾ ಕಾನೂನು ಸಮಸ್ಯೆ ಅಂತ ಮಾತ್ರ ನಾವು ನೋಡೋಕ್ಕಾಗಲ್ಲ. ಇದು ಒಂದು ಭಾವನಾತ್ಮಕ ಹಿಂಸೆಯ ಒಂದು ಗಂಭೀರ ಸಮಸ್ಯೆ ಅಂತ ಹೇಳ್ಬೋದು. ಯಾಕಂದರೆ ಭಾವನಾತ್ಮಕ ಹಿಂಸೆ ಅನ್ನೋದು ಎದ್ದು ಕಾಣ್ತಾ ಇದೆ. ಅದರಲ್ಲೂ ಸಿಟಿಯಲ್ಲಿ ಈ ಥರ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ, ಹೆಣ್ಮಕ್ಳು ತುಂಬ ವಲ್ನರಬಲ್ ಸ್ಟೇಟಲ್ಲಿ ಇದ್ದಾರೆ. ಸೊ ಇಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡ್ರು ಭಾವನಾತ್ಮಕವಾಗಿ ಎಷ್ಟು ಒತ್ತಡಕ್ಕೆ ಒಳಗಾಗ್ತಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ, ಇನ್ನೇನು ಬೇಕಾಗಿಲ್ಲ. ಅವರು ನಾವು ಫೆಮಿನಿಸಮ್ ಅಂತ ಹೇಳ್ಬೋದು, ನಾವು ಹಾಗೆ, ನಾವು ಹೀಗೆ, ನಾವು ಈ ಥರ ಅಂತೆಲ್ಲ ಎಲ್ಲ ಹೇಳ್ಕೊಬೋದು, ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡ್ಕೋಬೋದು, ಅಥವಾ ಅವರ ಇದ್ರದ್ದು ಏನು ವರ್ಕಿಂಗ್ ಪ್ರೊಫೆಷನಲಿಸಮ್ ಅದನ್ನೆಲ್ಲ ಚೇಂಜ್ ಮಾಡ್ಕೋಬೋದು. ಬಟ್ ಭಾವನಾತ್ಮಕವಾಗಿ ಅವರ ಎಮೋಷನಲ್ ಇಂಟೆಲಿಜೆನ್ಸ್ ಎಲ್ಲಿದೆ, ಎಲ್ಲಿ ಅವರು ಇಂಪ್ರೂವ್ ಮಾಡ್ಕೋಬೇಕು. ಸೊ ಈ ಒಂದು ಈಗ ಬ್ಯಾಂಗ್ಳೂರಲ್ಲಿ ಇಷ್ಟೊಂದು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಈಗ ಸೂಸೈಡ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಅಂದ್ರೆ, ಸೊ ಇದರಲ್ಲೇ ತೋರಿಸ್ತಾ ಇದೆ ಎಷ್ಟು ಎಮೋಷನಲ್ ಇಂಟೆಲಿಜೆನ್ಸ್ ಕಡಿಮೆ ಇದೆ ನಮ್ಮ ಹೆಣ್ಮಕ್ಳಲ್ಲಿ. ಸೊ ಅವ್ರ ಅಪ್ಬ್ರಿಂಗಿಂಗ್ ಹೇಗಿದೆ ಅನ್ನೋದನ್ನ ನಾವು ಈಗ ನೋಡ್ತಾ ಹೋದ್ರೆ ಎಲ್ಲಾ ಕಡೆಯಿಂದನೂ, ಈಗ ಚಿಕ್ಕ ವಯಸ್ಸಿಂದ, ಈಗ ಮಕ್ಕಳು ಪೇರೆಂಟ್ಸ್ ಇಂದ ತಗೊಂಡ್ರು ನೀವು ಮದ್ವೆ ಆದ್ಮೇಲೆ ನೋಡ್ತೀರಾ ಹಿಂಸೆ ಕಿರುಕುಳ ಅಂತ. ಸೊ ಹುಟ್ಟುತ್ತಾನೆ ಹೆಣ್ಮಕ್ಳಿಗೆ ಯಾವ ರೀತಿ ಕಿರುಕುಳಗಳಿರುತ್ತೆ ಅನ್ನೋದನ್ನ ನಾವು ನೋಡ್ಕೊಂತ ಹೋಗ್ಬೋದು. ಅಂದ್ರೆ ತಮ್ಮ ಅಥವಾ ತಂಗಿ ಇದ್ದಾಗ ಅಲ್ಲೇ ಸಮಾನತೆ ಇರಲ್ಲ, ಅಣ್ಣಂಗೊಂದು ತಂಗಿಗೊಂದು, ಅಲ್ಲೇ ಶುರುವಾಗುತ್ತೆ. ಸೊ ನೀನ್ ಗುಡ್ ಗರ್ಲ್ ಆಗಿರ್ಬೇಕು, ಅಲ್ಲಿಂದಾನೆ ಅವ್ನ್ ಬಿಡು ಹುಡುಗ ಏನಾದ್ರೂ ಮಾಡಿದ್ರು ನಡೆಯುತ್ತೆ, ಆದ್ರೆ ಹುಡುಗಿ ನೀನ್ ಹಂಗಿರ್ಬಾರ್ದು, ನೀನ್ ಹಿಂಗಿರ್ಬೇಕು, ನೀನ್ ಕರೆಕ್ಟ್ ಟೈಮಿಗೆ ಹೇಳ್ಬೇಕು, ನೀನ್ ಕರೆಕ್ಟ್ ಟೈಮಿಗೆ ಓದ್ಬೇಕು, ನೀನು ಕೆಲಸ ಮಾಡೋದ್ ಕಲಿಬೇಕು, ನೀನ್ ನೋಡಿ ಅಲ್ಲೇ ಸಮಾನತೆ ಹೋಯ್ತು, ಅವ್ನ್ ಹೆಂಗಾದ್ರೂ ಇರ್ಬೋದಂತೆ. ಸೊ ಇಲ್ಲಿ ಸೆಲ್ಫ್ ಎಸ್ಟೀಮು ಕಡಿಮೆ ಆಗ್ತಾ ಬಂತು. ಸೊ ಮನೆಯಿಂದ ಪೇರೆಂಟ್ಸ್ ಇಂದಾನೆ ಈ ತರ, ಸಮಾಜದಿಂದಾನೇ ಈ ತರ ಶುರುವಾದ್ರೆ ನಾಳೆ ಅವಳು ಮದ್ವೆ ಆದ್ಮೇಲೆ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ?
ಸೊ ಈಗ ನಾವು ಹಿಂಗೆ ನೋಡೋದಾದ್ರೆ ಬ್ಯಾಂಗ್ಳೂರ್ ಅಂತ ಅರ್ಬನ್ ಸಿಟಿಯಲ್ಲೇ ಈ ಕಿರುಕುಳ ಜಾಸ್ತಿ ಅಂತ ನೋಡ್ಬೋದು. ಮೇಡಮ್, ಈಗ ಅಂದ್ರೆ ಎಜುಕೇಟೆಡ್ ಫ್ಯಾಮಿಲೀಸ್ ಅಲ್ಲೇ ಈ ರೀತಿ ಆಗ್ತಾ ಇದೆ, ಇದು ಯಾಕೆ? ಅಂದ್ರೆ ನಮ್ಮ ಶಿಕ್ಷಣದಲ್ಲೇ ಏನಾದರೂ ವೈಫಲ್ಯ ಇದೆಯಾ? ಖಂಡಿತ ಶಿಕ್ಷಣದಲ್ಲೇ ವೈಫಲ್ಯತೆ. ಯಾಕಂದ್ರೆ ನೀವು ಶಿಕ್ಷಣ ಏನ್ ಕೊಡ್ತಾ ಇದೀವಿ ಅಂದ್ರೆ ನೀವು ಸ್ಟೇಟಸ್ ಮೇಂಟೈನ್ ಮಾಡಬೇಕು, ಕೆರಿಯರ್ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಹಣ ಸಂಪಾದನೆ ಮಾಡೋದು ಹೆಂಗೆ ಅಷ್ಟೇ. ಈಗ ನೀವು ತಂದೆ ತಾಯಿಂದಿರೇ ನೋಡ್ಬೋದು, ನೀನ್ ಚೆನ್ನಾಗಿ ಓದ್ಬೇಕು, ಓದಿ ನೀನ್ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು, ಸೊ ದಟ್ ನಿಂಗೆ ಒಳ್ಳೆ ಕಡೆ ಹೆಣ್ಣು ಸಿಗುತ್ತೆ, ನಿನ್ CV ಚೆನ್ನಾಗಿ ಡೆವಲಪ್ ಮಾಡ್ಬೇಕು, ಅವಾಗ ಡೌರಿ ಜಾಸ್ತಿ ಕೇಳ್ಬೋದು. ಸೊ ಈ ತರ ಮಕ್ಕಳನ್ನ ಸಣ್ಣದಿಂದಾನೇ ನಾವು ಪ್ರಿಪೇರ್ ಮಾಡಿ 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 ಸೊ ದೊಡ್ಡವರಾದ್ಮೇಲೆ ಅವರು ಸ್ಟೇಟಸ್, ಗೌರವ ಅಂದ್ರೆ ಸ್ಟೇಟಸ್ ಅಂದ್ರೆ ಹಣ ಸಂಪಾದನೆ ಮಾಡೋದು. ನನ್ನ ಹತ್ರ ಹಣ ಇದ್ರೆ ಆಸ್ತಿ ಇದ್ರೆ ಮಾತ್ರ ನನಗೆ ಗೌರವ, ಇಲ್ಲ ಅಂದ್ರೆ ನನಗೆ ಗೌರವ ಇಲ್ಲ. ತನ್ನ ಸೆಲ್ಫ್ ರೆಸ್ಪೆಕ್ಟ್ ಅದನ್ನ ಫುಲ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಸಮಾಜದಲ್ಲಿ. ಸೆಲ್ಫ್ ವರ್ತ್ ಅಂದ್ರೆ ಗೌರವ ಅಂದ್ರೆ ದುಡ್ಡು, ಹೌದು, ಆತ್ಮ ಗೌರವನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಆತ್ಮ ಗೌರವ ಇಸ್ ಈಕ್ವಲ್ ಟು ದುಡ್ಡಿದ್ರೆ ನನಗೆ ಆತ್ಮ ಗೌರವ, ನಾನು ದುಡ್ಡಿಲ್ಲ ಅಂದ್ರೆ ನನಗಿಲ್ಲ. ಸೊ ಈ ತರ ಮೈಂಡ್ ಸೆಟ್ ಯಾವಾಗ ಸಮಾಜದಲ್ಲಿ ಎಲ್ಲಾ ಕಡೆ ಬರುತ್ತೆ, ಆಗ ವೈಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕ್ರೌರ್ಯತನ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಣ್ಮಕ್ಳು ನೋ ಅನ್ನೋದನ್ನ ಕಲಿಬೇಕು. ಅವರು ಈಗ ಹೆಣ್ಮಕ್ಳಾದ್ರೂ ಏನ್ ನೋಡ್ತಾ ಇದ್ದಾರೆ, ದುಡ್ಡಿದ್ಯಾ, ಆಸ್ತಿ ಇದೆಯಾ, ಹುಡುಗ ಚೆನ್ನಾಗಿದ್ದಾನ, ಅದನ್ನ ನೋಡ್ತಾ ಇದ್ದಾರೆ ಹೊರತು ನನಗಿಲ್ಲಿ ಸಮಾನತೆ ಇದೆಯಾ, ನನಗಿಲ್ಲಿ ಗೌರವ ಇದೆಯಾ, ಈ ವ್ಯಕ್ತಿ ಹೇಗ್ ನನ್ನನ್ನು ಟ್ರೀಟ್ ಮಾಡ್ತಾ ಇದ್ದಾರೆ, ನೋಡ್ಕೋತಾನೋ ಇಲ್ವಾ. ಅವ್ರೇನಾದ್ರೂ ಡೌರಿ ಕೇಳಿದ್ರು ಅಂದ್ರೆ ಇಲ್ಲ ನಂಗೆ ಕೊಡಕ್ ಆಗಲ್ಲ, ಅಲ್ಲೇ ಅವರು ಸೆಲ್ಫ್ ರೆಸ್ಪೆಕ್ಟ್ ನ ಕಳ್ಕೊಂಡು ಅವರು ಡೌರಿ ಕೊಟ್ಬಿಟ್ಟು ಮದ್ವೆ ಆಗ್ತಿದ್ದಾರೆ ಅಂದ್ರೆ ಆಮೇಲೆ ಪ್ರಾಬ್ಲಮ್ ಶುರು ಆಗೇ ಆಗತ್ತೆ. ಸೊ ಇಲ್ಲಿ ನಮ್ಮ ಹೆಣ್ಮಕ್ಳು ನನಗ್ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ದುಡ್ಡಿರೋರ್ನ ಮದ್ವೆ ಆಗೋದು, ಅಲ್ಲಿ ಕಿರುಕುಳ ಅನ್ಭವಿಸೋದು. ಇವರು ನಮ್ಗೆ ಒಳ್ಳೆ ಡೌರಿ ಕೊಡೋಂತವ್ರನ್ನ ಮದ್ವೆ ಆಗ್ಬೇಕು ಅಂತ ಡೌರಿ ತಗೊಂಡ್ ಮದ್ವೆ ಮಾಡ್ಕೊಳ್ಳೋದು, ಇನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು. ಸೊ ಈ ದುಡ್ಡಿನ ಹಿಂದೆ ಹೋಗೋದು ಹೆಂಗೆ ಅಂದ್ರೆ, ಈಗ ದ ರಾ ಬೇಂದ್ರೆ ಅವರು ಒಂದು ಕವನ ಬರ್ದಿದ್ದಾರೆ, ಕುರುಡು ಕಾಂಚನ ಕುಣಿಯುತ್ತಲಿತ್ತು ಅಂತ. ಅದು ಇದೆ, ವೈಲೆನ್ಸ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ಮಾನವೀಯತೆನ ಕಳೀತಾ ಹೋಗುತ್ತೆ. ಎಷ್ಟು ದುಡ್ಡನ್ನ ಒಂದು ಟೂಲ್ ಆಗಿ ಯೂಸ್ ಮಾಡ್ಬೇಕು, ಬಟ್ ನಮ್ ಜನ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಬಟ್ ಅದಕ್ಕೆ ಅಪ್ಬ್ರಿಂಗಿಂಗ್ ಹೇಗಿದೆ ನಮ್ಮಲ್ಲಿ, ವಾತಾವರಣ ಆಗ್ಲಿ, ನಮ್ಮ ಎಜುಕೇಶನ್ ಆಗ್ಲಿ, ಎಲ್ಲೂ ನೋಡಿ ಆ ಸೆಲ್ಫ್ ವರ್ತ್ ವ್ಯಾಲ್ಯೂ ಕಲ್ಸೋಂತ ಶಿಕ್ಷಣನೇ ಇಲ್ಲ, ಮನೆಯಲ್ಲೂ ಇಲ್ಲ. ಹೊರಗಡೆ ನಮ್ಮ ಫಿಸಿಕ್ಸ್ ಮ್ಯಾಥ್ಸ್ ನಾವು ಬಯಾಲಜಿ ಕಲ್ತ್ಕೋತೀವಿ, ಎಲ್ಲಿದೆ ಮಾರಲ್ ಸೈನ್ಸ್? ಮಾರಲ್ ಸೈನ್ಸ್ಗೆ ಒಂದು ಏನು ಪ್ರಾಮುಖ್ಯತೆನೇ ಇಲ್ಲ. ಹೋಗ್ಲಿ, ಎಮೋಷನಲ್ ಇಂಟೆಲಿಜೆನ್ಸ್ ಬೆಳೆಸೋಂತ ಯಾವುದೇ ಒಂದು ಶಿಕ್ಷಣನೇ ಇಲ್ಲ. ಸೊ ಹೇಗೆ ಇವರಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಡೆವಲಪ್ ಆಗುತ್ತೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಹೆಂಗಾಗತ್ತೆ? ಸೊ ಇಂಥ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಈಗ ಮೇಡಮ್, ಈಗ ಡೌರಿನ ಬಿಟ್ಬಿಡೋಣ. ಅಂದ್ರೆ ಈಗ ಒಂದು ಹೆಣ್ಣು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾಳೆ ಅಂದ್ರೆ ಹೊಸ ಮನೆ, ಹೊಸ ಜಗತ್ತವಳಿಗೆ, ಆಕೆಯಲ್ಲಿ ಯಾವೆಲ್ಲ ಮಾನಸಿಕ ಒತ್ತಡಗಳನ್ನ ಆಕೆ ಫೇಸ್ ಮಾಡ್ತಾಳೆ ಅಲ್ಲಿ ಅಂತ? ಮಾನಸಿಕ ಒತ್ತಡ ಅನ್ನೋದ್ಕಿಂತ ಅಲ್ಲಿ ಫಸ್ಟ್ ಅವಳು ಚೂಸ್ ಮಾಡೋದು ಹೇಗೆ, ಅದು ನಾನು ಹೇಳಿದೆ ಅವಾಗಲೇ. ಫಸ್ಟ್ ಚೂಸ್ ಮಾಡುವಾಗ್ಲೇನೆ ಕಲರ್ ಇದಾನ, ಹೈಟ್ ಇದಾನ, ಕೋರ್ಸ್ ವಾಯ್ಸ್ ಇದೆಯಾ, ದುಡ್ಡಿದೆಯಾ, ಬ್ಯಾಲೆನ್ಸ್ ಇದೆಯಾ, ಈ ಥರ ಎಲ್ಲ ನೋಡ್ಕೊಂಡು ಹೋದ್ರೆ, ಅಥವಾ ಕುಟುಂಬದ ಒತ್ತಡನ ನೋಡ್ಕೊಂಡು ಹೋದ್ರೆ, ಕುಟುಂಬ ಫೋರ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ ಅವ್ರ ಹಂಗೆ ಹಿಂಗೆ ಅಂತ, ಅದನ್ನ ನೋಡ್ಕೊಂಡು ಹೋದ್ರೆ ಪ್ರಾಬ್ಲಮ್ಸ್ ಗ್ಯಾರಂಟಿ. ಸೊ ಆಮೇಲೆ ಮಾನಸಿಕ ಒತ್ತಡ ತಂತಾನಾಗೆ ಬಂದೇ ಬರುತ್ತೆ, ನೀವು ಬೇಡ ಅಂದ್ರೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಹೆಣ್ಮಗು ತನಿಗೇನ್ ಬೇಕು, ತನಿಗೆ ಗೌರವ ಕೊಡ್ತಾರ, ತನಿಗೆ ಎಷ್ಟು ವ್ಯಾಲ್ಯೂ ಇದೆ, ತನ್ನ ವ್ಯಾಲ್ಯೂ ದುಡ್ಡಿಂದ ಅಲ್ಲ ಅಥವಾ ಬೇರೆ ಯಾವ್ದ್ರಿಂದನೂ ಅಲ್ಲ, ತನಿಗೇನ್ ಬೇಕು ಬೇಡ ಅನ್ನೋ ಕ್ಲಾರಿಟಿ ಇದ್ದು ಮದ್ವೆ ಆದ್ರೆ ಮಾನಸಿಕ ಒತ್ತಡ ಇರಲ್ಲ. ಇಷ್ಟೇ ಕ್ಲಾರಿಟಿ. ಅದನ್ನ ಸಾಧಿಸ್ದೇನೆ ಇವರು ಸೋಷಿಯಲ್ ವ್ಯಾಲಿಡೇಷನ್ಗೋ ಅಥವಾ ಸೋಷಿಯಲ್ ಸ್ಟೇಟಸ್ಗೋ, ಸಮಾಜನ ಮೆಚ್ಚೋದು, ಅವ್ರ ಗಂಡ ಇಷ್ಟು ರಿಚ್ ಇದ್ದಾನೆ, ನಾನು ಅವ್ರನ್ನೇ ಮದುವೆ ಆಗ್ಬೇಕು, ಕಂಪ್ಯಾರಿಸನ್ ಮಾಡ್ಕೊಂತ ಅವ್ರು ಹಿಂಗಿದ್ದಾರೆ ಇವ್ರು ಹಿಂಗಿದ್ದಾರೆ. ತನಿಗೇನ್ ಬೇಕು ತನಿಗೇನ್ ಬೇಡ, ತನ್ನ ಮೌಲ್ಯ ಏನು, ತನ್ನ ವ್ಯಾಲ್ಯೂ ಏನು, ಇದ್ರ ಬಗ್ಗೆ ಒಬ್ಬ ಹೆಣ್ಣಿಗೆ ಅಥವಾ ಗಂಡಿಗೆ ಅರಿವಿದ್ರೆ ಆ ಮದುವೆ ಆದ್ಮೇಲೆ ಯಾವುದೇ ಮಾನಸಿಕ ಒತ್ತಡ ಬರಲ್ಲ. ದೇರ್ ಲೈಫ್ ವಿಲ್ ಕಂಪ್ಲೀಟ್. ಅದು ಆ ಪ್ರೀತಿ ಸಂಬಂಧ ಒಂದು ಗೌರವ ಪೂರ್ವಕವಾಗಿರುವಂತದ್ದು, ಸಮಾನತೆಯಿಂದ ಇರುವಂತದ್ದು, ಆ ಸಂಬಂಧ ಮುಂದುವರಿಯುತ್ತೆ. ನೀವು ಮದ್ವೆಗಿಂತ ಮುಂಚೆನೆ ನಿಮ್ಮಲ್ಲೆಲ್ಲ ಗ್ರೀಡಿನೆಸ್ ಅಥವಾ ಭಯನೋ, ಇನ್ಸೆಕ್ಯೂರಿಟಿನೋ, ಇಲ್ಲ ನನಗೆ ನಾಳೆ ಯಾರಿದ್ದಾರೆ, ಯಾರು ನೋಡ್ಕೋತಾರೆ, ನಂಗೆ ಅದು ಸಮಾಜದಲ್ಲಿದೆ. ಏನು ಸೆಕ್ಯೂರಿಟಿಗೆ ಮದ್ವೆ ಆಗೋದು ಕೆಲವರು. ಈ ಹಳ್ಳಿ ಕಡೆಯಲ್ಲೆಲ್ಲ ಹೋದ್ರೆ ಸೆಕ್ಯೂರಿಟಿಗೆ ಮದ್ವೆ ಆಗೋದು, ಈ ಸಿಟಿ ಕಡೆಯಲ್ಲೆಲ್ಲ ಹೋದ್ರೆ ಅಲ್ಲೂ ಸೆಕ್ಯೂರಿಟಿನೇ, ಇದು ಬೇರೆ ಸೆಕ್ಯೂರಿಟಿ. ಯಾಕಂದ್ರೆ ತಮ್ಮ ಇದನ್ನ ಫುಲ್ಫಿಲ್ ಮಾಡಕ್ಕೆ ಒಬ್ರು ಬೇಕು ಅಂತ. ಸೊ ಇಲ್ಲಿ ಎರಡೂ ಕಡೆ ಭಯ ಇದೆ, ಶೇಮ್ ಇದೆ, ಫಿಯರ್ ಇದೆ. ಸೊ ಎಲ್ಲಿ ಇವೆಲ್ಲ ಇರುತ್ತೆ, ನೆಗೆಟಿವ್ ಎಮೋಷನ್ಸ್ ಇರುತ್ತೆ, ಅಲ್ಲಿ ಪ್ರಾಬ್ಲಮ್ಸು, ಮಾನಸಿಕ ಒತ್ತಡ, ಕಿರುಕುಳ ಎಲ್ಲನೂ ಜಾಸ್ತಿ ಆಗ್ತಾ ಹೋಗುತ್ತೆ.
ಸೊ ಅದನ್ನು ಫಸ್ಟು ನಾವು ರೂಟ್ ಕಾಸ್ನ ಸರಿ ಮಾಡ್ಕೋಬೇಕು. ಅದಾದಮೇಲೆ ಆದರೂ ಹೆಣ್ಮಕ್ಳು ಕಲಿಬೇಕು, ಏನು ಕೌನ್ಸಿಲಿಂಗ್ ಮೂಲಕನೋ ಅಥವಾ ತನ್ನ ಒಂದು ಒಳ್ಳೆ ಫ್ರೆಂಡ್ಸ್ ಗ್ರೂಪಿಂದನೋ, ಅಥವಾ ಇವಾಗೆಲ್ಲ ಏನು ನಮ್ಮ ಲೇಡೀಸ್ ಗ್ರೂಪ್ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲೇ ನೋಡೋದಾದ್ರೆ ಎಷ್ಟೊಂದು ಲೇಡೀಸ್ ಗ್ರೂಪ್ ಇದೆ. ಎಲ್ಲ ಎಷ್ಟು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳೋದು, ಆ ಕಮ್ಯುನಿಕೇಶನ್ ಡೆವಲಪ್ ಮಾಡ್ಕೊಳ್ಳೋದು. ಕಮ್ಯುನಿಕೇಶನ್ ಅಂದ ತಕ್ಷಣ ಏನು ಇವಾಗ ಒಂದು ತಪ್ಪರ್ಥ ಬಂದ್ಬಿಟ್ಟಿದೆ. ಕಮ್ಯುನಿಕೇಶನ್ ಅಂದ ತಕ್ಷಣ ರೂಢಾಗಿ ಮಾತಾಡೋದು. ಆರೋಗ್ಯಕರವಾದಂತಹ ಸಂವಹನವನ್ನ ಕಲಿಬೇಕು. ಅದು ಕೂಡ ತುಂಬ ಇಂಪಾರ್ಟೆಂಟ್. ರೂಢಾಗಿ ಮಾತಾಡೋದು, ಎದುರು ಮಾತಾಡೋದು, ನಾನು ಏನು ನೋ ಅಂತ ಹೇಳ್ತೀನಿ ಅಂತ ಹೇಳಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದು, ಇದು ಅಲ್ಲ, ಇದು ತಪ್ಪೆ. ಸೊ ಆರೋಗ್ಯಕರವಾಗಿರುವಂತಹ ಸಂವಹನ ಕಲಿಬೇಕು, ಎಮೋಷ್ನಲ್ ಇಂಟೆಲಿಜೆನ್ಸ್ನ ಬೆಳೆಸ್ಕೋಬೇಕು, ಆಮೇಲೆ ತಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಬೇಕು. ಅದು ಯಾರ ಹತ್ರ, ಯಾರು ಸೇಫ್ ವ್ಯಕ್ತಿಗಳು ಅದನ್ನು ಗುರುತಿಸೋದು ಅದು ಇಮೋಷನಲ್ ಇಂಟೆಲಿಜೆನ್ಸ್. ಯಾರು ನನಗೆ ಹಿತಕರ, ಯಾರು ವಿಷಕಾರಿ, ಅದನ್ನು ಗುರುತಿಸೋಂಥ ಒಂದು ಸ್ಕಿಲ್ನ ಕೂಡ ಕಲಿಬೇಕು. ಇದೆಲ್ಲ ನಮ್ಮ ಶಿಕ್ಷಣ ಕಲಿಸ್ಬೇಕು. ಬಟ್ ಇಲ್ಲ, ನಮ್ಮಂಥ ಕೌನ್ಸಿಲರ್ಸ್ ಕಲಿಸ್ಕೊಡ್ತೀವಿ ಅಷ್ಟೇ. ಎಸ್ ಮೇಡಮ್, ಈಗ ಒಂದು ಹೆಣ್ಣು ಈ ರೀತಿ ವರದಕ್ಷಿಣೆ ಕಿರುಕುಳವನ್ನು ಫೇಸ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಆಕೆಯಲ್ಲಿ ಏನೆಲ್ಲ ಮಾನಸಿಕ ಲಕ್ಷಣಗಳು ಕಂಡು ಬರುತ್ತೆ ಅಂದ್ರೆ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತಾ ಆಕೆ ಏನೋ ಒಂದು ಟ್ರಾಮಾದಲ್ಲಿದ್ದಾಳೆ ಅಂತ? ಖಂಡಿತ. ಅವರು ಸೋಷಲಿ ಯಾರ ಜೊತೆನೂ ಮಿಂಗಲ್ ಆಗಲ್ಲ, ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾವಾಗಲೂ ಡಿಪ್ರೆಷನಲ್ಲಿ ಇರ್ತಾರೆ. ಆಮೇಲೆ ಅವ್ರಿಗೆ ಏನು ಇಷ್ಟ ಅದನ್ನ ಮಾಡೋದಿಲ್ಲ. ಅಂದ್ರೆ ಖುಷಿ, ಏನೋ ಚಿಕ್ಕದೇನೋ ಒಂದು ಹೂವಿತ್ತು ಅದನ್ನ ನೋಡಿ ಸಂತೋಷ ಪಡಕ್ ಆಗಲ್ಲ. ಆಮೇಲೆ ಒಂದು ಮಗು ಇತ್ತು, ಆ ಮಗುನು ಕೂಡ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಯಾರೇ ಆಗ್ಲಿ ಆ ಒಂದು ನೇಚರ್ನ ನೋಡಿದ್ರೆ ಖುಷಿ ಪಡ್ತಾರೆ. ಅವರು ಅದನ್ನ ನೋಡಿ ಖುಷಿ ಪಡ್ತಾ ಇಲ್ಲ, ಲೈಫ್ನ ಎಂಜಾಯ್ ಮಾಡ್ತಾ ಇಲ್ಲ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇಲ್ಲ ಅಂದ್ರೆ ಅವರು ಬರ್ನ್ಔಟ್ ಆಗಿದ್ದಾರೆ, ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಅವರು ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ಸೊ ಅಲ್ಲಿಂದಾನೇ ನಾವು ನೋಡ್ತಾ ಹೋಗ್ಬೋದು ಅವರ ಸೆಲ್ಫ್ ಎಸ್ಟೀಮ್ ಕಡಿಮೆ ಆಗ್ತಾ ಇರೋದು. ಸೊ ಹಾಗೆ ಅವರು ಮಾನಸಿಕ ಒತ್ತಡದಲ್ಲಿ ಇದ್ದಾರಾ ಇಲ್ಲ ಅನ್ನೋದನ್ನ ನಾವು ಗಮನ. ಈಗ ಮ್ಯಾಮ್, ಈಗ ಮದ್ವೆಕ್ಕಿಂತ ಮುಂಚೆ ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ಸೊ ಇದನ್ನ ಮಾಡಿಸೋದು ಯೂಸ್ ಆಗುತ್ತಾ ಈ ರೀತಿ ಕೇಸ್ಗಳನ್ನ ಕಡಿಮೆ ಮಾಡೋದ್ರಲ್ಲಿ? ಹೇಗೆ? ಖಂಡಿತ ಮ್ಯಾಮ್. ಯಾಕಂದ್ರೆ ಈ ಕೌನ್ಸಿಲಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ? ಕೌನ್ಸಿಲಿಂಗ್ ತುಂಬಾ, ಅದೇ ನಾ ಹೇಳಿದ್ನಲ್ಲ ಫಸ್ಟಿಗೆ, ಕೌನ್ಸಿಲಿಂಗ್ ಮುಖ್ಯ. ಯಾಕೆ ಅಂದ್ರೆ ನೀನ್ ಯಾಕೆ ಮದ್ವೆ ಆಗ್ತಿದ್ಯಾ, ನೀನು ಗ್ರೀಡಿನೆಸ್ಸಿಗೆ ಮದ್ವೆ ಆಗ್ತಾ ಇದೀಯಾ, ನಿನಗೆ ಹಣ, ಆಸ್ತಿ, ಮೆಟೀರಿಯಲ್ ಲೈಫ್ ಬೇಕು ಅಂತ ಅಂದ್ರೆ ಮುಂದಕ್ಕೆ ಹೋಗೋದು ಬೇಡ. ಫಸ್ಟ್ ಕ್ಲಾರಿಟಿ ತಗೋ, ಆಮೇಲೆ ಮುಂದಕ್ಕೆ ಹೋಗು. ನಿನ್ನಲ್ಲಿರೋ ಇನ್ಸೆಕ್ಯೂರಿಟಿ, ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೀ ಮ್ಯಾರಿಟಲ್ ಅಲ್ಲಿ ಅವರಲ್ಲಿ ಏನ್ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ, ಯಾಕೆ ಮದುವೆ ಆಗ್ತಾ ಇದ್ದಾರೆ ಅನ್ನೋ ಒಂದು ಕಾರಣ ಗೊತ್ತಾದ್ರೆ ಆ ಮುಂದಿನ ಅವರ ಜೀವನ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ ಅಲ್ಲೇ ಅವ್ರಿಗೆ ಕ್ಲಾರಿಟಿ ಸಿಕ್ತು ಅಂದ್ರೆ ಅವರೇ ಬಿಟ್ಬಿಡ್ತಾರೆ, ಮದ್ವೆಗಿಂತ ಮುಂಚೆನೆ ಬಿಟ್ಬಿಡ್ತಾರೆ. ಅಂದ್ರೆ ಆ ರೀತಿ ಕೌನ್ಸಿಲಿಂಗ್ ಬರ್ತಾರಾ ಇವಾಗ? ಖಂಡಿತ ಬರ್ತಾರೆ, ತುಂಬಾ ಜನ ಬರ್ತಾರೆ. ಹೆಣ್ಮಕ್ಳು ಆ ತರ ಬರ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಕ್ಲಾರಿಟಿ ಇರಲ್ಲ ಯಾಕೆ ಬೇಕು. ಎಷ್ಟೋ ನೋವುಗಳನ್ನ ಅನುಭವಿಸ್ತಾ ಇರ್ತಾರೆ ಹೆಣ್ಮಕ್ಳು. ಈಗ ಬ್ರೇಕಪ್ಸ್ ಅಂತೆ, ಈ ಬಾಯ್ ಫ್ರೆಂಡ್ ಪ್ರಾಬ್ಲಮ್ಸ್ ಅಂತೆ, ಎಷ್ಟೆಲ್ಲ ಅನುಭವಿಸ್ತಿರ್ತಾರೆ. ಆದ್ರೆ ಒಂದ್ಸತಿ ಕೌನ್ಸಿಲಿಂಗು ಅಥವಾ ಈ ಒಂದು ಲೇಡೀಸ್ ಗ್ರೂಪ್ ಈ ತರದವ್ರನ್ನ ಹೋಗಿ ನಾನು ಈ ತರ ನೋವಲ್ಲಿದ್ದೀನಿ, ಈ ತರ ಬೇಜಾರಾಗ್ತಿದೆ, ಯಾಕಿರ್ಬೋದು, ಯಾಕಂದ್ರೆ ಏನೋ ಒಂದು ವಾಯ್ಡ್ ಇರುತ್ತೆ ಅವರೊಳಗೆ, ಅದು ಸರಿ ಹೋದ್ರೆ ಅವ್ರ ಲೈಫ್ ಸರಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ತುಂಬಾ ಅಗತ್ಯ ಇದೆ. ಎಸ್. ಇನ್ನು ಮೇಡಮ್, ಈಗ ಪುರುಷರಿಗೆ ಏನು ಹೇಳ್ತೀರಾ ಅಂದರೆ ನಮ್ಮ ಯುವ ಪೀಳಿಗೆ ಅಥವಾ ಪುರುಷರು ಅವರಿಗೆ ಅಂದರೆ ಈ ರೀತಿ ಪ್ರಕರಣಗಳು ಅಥವಾ ಈ ರೀತಿ ಡೌರಿ ಕೇಳಬೇಕು ಅನ್ನೋ ಮನೋಭಾವ ಬರಬಾರ್ದು ಅಂದರೆ ನಮ್ಮ ಸೈಕಾಲಜಿಕಲ್ ಶಿಕ್ಷಣ ಯಾವ ರೀತಿ ಇರಬೇಕು ಅಂತ? ಸೈಕಾಲಜಿಕಲ್ ಶಿಕ್ಷಣಕ್ಕಿಂತ ಮನೆಯಲ್ಲಿ ವಾತಾವರಣ, ಮನೆಯಲ್ಲಿ ತಾಯಂದ್ರಾಗಿರ್ಬೋದು ಅಥವಾ ಕುಟುಂಬದವರಾಗಿರ್ಬೋದು ಮಾನವೀಯತೆಯನ್ನ, ಆ ಕಂಪ್ಯಾಷನೇಟ್ ಅಂದ್ರೆ ಆ ಸೌಹಾರ್ದತೆ ಆಗಿರ್ಬೋದು, ಒಂದು ಪ್ರೀತಿ, ಗೌರವ, ಆತ್ಮ ಗೌರವ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊಡ್ಬೇಕು ಗಂಡ್ ಮಕ್ಳಿಗೆ. ಮಹಿಳೆ ಅಂದ್ರೆ ಬರೀ ವಸ್ತು ಅಲ್ಲ, ಅಥವಾ ಮ್ಯಾರೇಜ್ ಅಂದ್ರೆ ಅದೊಂದು ಬಿಸ್ನೆಸ್ ಅಲ್ಲ ಅನ್ನೋದನ್ನ ಗಂಡ್ ಮಕ್ಳಿಗೆ ಅರ್ಥ ಮಾಡಿಸ್ಬೇಕು. ಅದು ಬಹಳ ಮುಖ್ಯ. ಸೊ ಗಂಡ್ ಮಕ್ಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಅದೇ ಹೇಳಿದ್ನಲ್ಲ, ತಮ್ಮ CV ಡೆವಲಪ್ ಮಾಡೋದೇ ಅವ್ರ ಉದ್ದೇಶ. ನಾವು ಜಾಸ್ತಿ ಡೌರಿ ಕೇಳ್ಬೋದು, ಸೊ ಸ್ಟೇಟಸ್ ಜಾಸ್ತಿ ಆಗತ್ತೆ, ನಮ್ದು ಸರೌಂಡಿಂಗ್ಸ್ ಅಲ್ಲಿ ನಮ್ಮ ಒಂದು ಇದು ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಈ ರೀತಿಯಲ್ಲಿ ಅವರ ಭಾವನೆಗಳಿರುತ್ತೆ. ಆ ಭಾವನೆಗಳನ್ನ ಚಿಕ್ಕ ವಯಸ್ಸಿಂದಾನೇ ಕುಟುಂಬದಿಂದಾನೇ ಶುರು ಮಾಡ್ಬೇಕು. ಸೊ ಅಲ್ಲಿಂದ ಶುರುವಾದ್ರೆ ಎಲ್ಲಿ ಮಾನವೀಯತೆ ಇರುತ್ತೆ, ಎಲ್ಲಿ ಪ್ರೀತಿ ಇರುತ್ತೆ, ಎಲ್ಲಿ ಸಮಾನತೆ ಇರುತ್ತೆ, ಅಲ್ಲಿ ಈ ವೈಲೆನ್ಸಿಗೆ ಜಾಗ ಇರಲ್ಲ. ಅಲ್ಲಿ ಅವರ ಒಂದು ರಿಲೇಶನ್ಶಿಪ್ ಕೂಡ ಚೆನ್ನಾಗಿರುತ್ತೆ, ಅವರ ಮದುವೆ ದಾಂಪತ್ಯ ಕೂಡ ಚೆನ್ನಾಗಿರುತ್ತೆ. ಈ ಡಿವೋರ್ಸ್ ಕೇಸು, ಈ ಸೂಸೈಡ್ ಕೇಸು ಎಲ್ಲ ಕಡಿಮೆ ಆಗುತ್ತೆ, ವೆಲ್ತಿನೂ ಆಗ್ತಾರೆ ಅವರು.
ಅವ್ರ ಬಿಸ್ನೆಸ್ ಅಲ್ಲಿ ಕೂಡ ಮುಂದೆ ಹೋಗ್ತಾರೆ ಅಥವಾ ಕೆಲಸದಲ್ಲೂ ಕೂಡ ಹೌದು ಖಂಡಿತ ಈ ಬಗ್ಗೆ ಮಾತಾಡೋಣ. ಇನ್ನ ಇಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಮ್ಮ ಜೊತೆ ಮಹಿಳಾ ಹೋರಾಟಗಾರ್ತಿ ವೈಶಾಲಿ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಾಹಿತಿ ನಳಿನಿ ಚಿಕ್ಕಮಗಳೂರು ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೈಶಾಲಿ ಮೇಡಮ್, ನಿಜಕ್ಕೂ ಆತಂಕಕಾರಿ ವಿಷಯ, ಬೆಂಗಳೂರೇ ನಂಬರ್ 1 ಈ ರೀತಿ ಡೌರಿ ಕೇಸಲ್ಲಿ. ಫಸ್ಟ್ ನಿಮ್ಮ ರಿಯಾಕ್ಷನ್ ಏನು ಇದಕ್ಕೆ? ಏನಂದರೆ ಬರುವಾಗ ಹೆಣ್ಮಕ್ಳನ್ನ ನೋಡುವಾಗ ಮದುವೆ ಮಾಡ್ಕೊಳ್ಬೇಕು, ಅದು ಮಾತುಕತೆ ಮಾಡ್ಬೇಕಾದ್ರೆ ಯಾರು ಏನು ಬರ್ತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ. ಹೆಂಗೆ ಬರ್ತಾರೆ ಅಂದರೆ ಒಂದು ಲೇಡಿನ ಮುಂದೆ ಬಿಟ್ಬಿಡ್ತಾರೆ, ಅಂದರೆ ತಾಯಿನ ಇಲ್ಲ ಅತ್ತೆನ ಇಲ್ಲ ಅವರ ಸೋದರತೆನ ಯಾರನ್ನೋ ಒಂದು ಮುಂದೆ ಬಿಟ್ಬಿಟ್ಟು ಬಂದು ಮಾತಾಡಿರ್ತಾರೆ. ಬಟ್ ಹೆಣ್ಮಗಳಿಗೂ ಏನು ಗೊತ್ತಾಗಲ್ಲ ಅವ್ರು ಎಷ್ಟ್ರ ಮಟ್ಟಿಗೆ ಇರ್ತಾರೆ ಅಂದರೆ ಇವ್ರು ಈ ಥರ ನೆಕ್ಸ್ಟ್ ಆಗುತ್ತಾ ಅನ್ನೋದು ಒಂದು ಭ್ರಮೆನೂ ಇರಲ್ಲ ಅವ್ರಿಗೆ. ಸೊ ಅಷ್ಟು ಇರ್ಬೇಕಾದ್ರೆ ಒಂದು ಹೆಣ್ಮಗಳನ್ನ ಮದುವೆ ಮಾಡ್ಕೊಂಡು ಹೋಗಿ ಆಮೇಲೆ ಅವ್ರದ್ದೇನು 1-2 ತಿಂಗಳಷ್ಟೇನೆ ಚೆನ್ನಾಗಿರೋದು, ಅದಾದ್ಮೇಲೆ ಇದು ಸ್ಟಾರ್ಟ್ ಆಗ್ತವೆ ಇವರಿಗೆ ದುಡ್ಡಿನ ವ್ಯಾಮೋಹ ಜಾಸ್ತಿ ಆಗುತ್ತೆ. ಇದಕ್ಕೆ ಗೌರ್ಮೆಂಟ್ ಎಷ್ಟೋ ಕಠಿಣ ಶಿಕ್ಷೆ ತರಬೇಕು ಅಂತಂದ್ರೆ ಈಗ ತಂದಿರೋದೆಲ್ಲ ಸಾಲಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ಈಗ ತಂದಿರೋದು ಶಿಕ್ಷೆಗಳು ಏನಕ್ಕೂ ಇಲ್ಲ ಅವರು. ಹಂಗಾಗಿನೇ ಇಷ್ಟೊಂದು ಪೀಳಿಗೆ ಜಾಸ್ತಿ ಆಗ್ತಾ ಇದೆ ದುಡ್ಡಿನ ವ್ಯಾಮೋಹದಲ್ಲಿ. ಹೆಣ್ಮಕ್ಳಿಗೆ ಬೆಲೆನೇ ಇಲ್ಲ ತರ ಮಾಡ್ತಿರೋದು. ಹೆಣ್ಮಕ್ಳು ಏನೋ ಒಂಥರ ಮಿಷಿನ್ ಅನ್ಕೋಬಿಟ್ಟಿದ್ದಾರೆ. ದುಡ್ಡು ಇದು ಮಾಡ್ಕೊಡೋದ್ರಲ್ಲಿ ಮತ್ತೆ ಮಕ್ಕಳನ್ನ ಹೇರೋದ್ರಲ್ಲಿ ಮಿಷಿನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ತಾರತಮ್ಯನ ನಾವು ಎಷ್ಟ್ರ ಮಟ್ಟಿಗೆ ಒಂದು ಅರಿವು ಮೂಡಿಸ್ಬೇಕಂದ್ರೆ ನಾವು ಇದ್ರ ಬಗ್ಗೆ ತುಂಬ ಸರಿ ಹೋರಾಟ ಕೂಡ ಮಾಡಿದ್ದೀವಿ, ತುಂಬ ಕಾನೂನಾತ್ಮಕವಾಗಿ ಇದನ್ನು ಮಾಡಿದ್ದೀವಿ. ಆಗಿದ್ರೂ ಕೂಡ ಇಷ್ಟ್ರ ಮಟ್ಟಿಗೆ ಬೆಂಗಳೂರಲ್ಲೇ ಜಾಸ್ತಿ ಆಗ್ತಿದೆ ಅಂದ್ರೆ ಜಾಸ್ತಿ ಈ ಕೇಸಸ್ಗಳು ಕಾಣಿಸ್ತಾ ಇರೋದು ಐ.ಟಿ.ಬಿ.ಟಿಗಳಲ್ಲೇ ಕಾಣಿಸ್ತಾ ಇರೋದು. ಸೊ ಇವರಿಗೆ ದುಡ್ಡಿನ ವ್ಯಾಮೋಹ ಅವ್ರು ಬರೋವಂಥ ಪೇಮೆಂಟ್ಗಳು ಅವರಿಗೆ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ವೀಕೆಂಡಿಗೆ ಇವ್ರದ್ದು ಮೋಜು ಮಸ್ತಿಗಳು ಜಾಸ್ತಿ ಆಗ್ತವೆ. ಸೊ ಹಂಗಾಗಿ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ವ್ಯಾಲ್ಯೂ ಅನ್ನೋದು ಕಡಿಮೆ ಮಾಡ್ತಾ ಇದ್ದಾರೆ ಇವ್ರುಗಳಿಂದಾನೆ. ಹಳ್ಳಿಗಳ ಕಡೆ ನೋಡಿ ಸ್ವಲ್ಪ ಭಯ ಇದೆ, ಇತ್ತೀಚೆಗೆ ತುಂಬಾ ಭಯ ಇದೆ. ಏನಾದ್ರೂ ಒಂದು ವರದಕ್ಷಿಣೆ ಕೇಳ್ಬಿಟ್ಟು ನಾವು ಏನಾದ್ರೂ ಇದ್ ಮಾಡ್ದು ಅಂತಂದ್ರೆ ನಮ್ಮನ್ನ ಸ್ಟೇಷನ್ ಅಲ್ಲಿ ಕೂರ್ಸ್ಬಿಡ್ತಾರೆ. ಆ ತರದೊಂದು ಭಯ ಹುಟ್ಟಿದೆ ಇತ್ತೀಚೆಗೆ, ತುಂಬಾನೇ ಹುಟ್ಟಿದೆ. ಈ ತರ ಏರಿಯಾ ಸಿಟಿಗಳಲ್ಲಿ ಅವರಿಗೆ ಏನೋ ಒಂಥರ ಅವರು ಬೆಳೆದಿರೋ ವಾತಾವರಣ ಹಳ್ಳಿ ಕಡೆ ಆದ್ರೂ ಈ ಅಲ್ಪನ್ಗೆ ಐಶ್ವರ್ಯ ಬಂತು ಅಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿತಾರೆ ನೋಡಿ, ಆ ತರ ಅರ್ಧಂಬರ್ಧದಲ್ಲಿ ಈ ತರ ಐ.ಟಿ.ಬಿ.ಟಿಗಳಿಗೆ ಬಂದ್ಬಿಟ್ಟು ದುಡ್ಡಿನ ವ್ಯಾಮೋಹ ನೋಡ್ಬಿಟ್ಟು ಹೆಣ್ಮಕ್ಳಿಗೆ ವ್ಯಾಲ್ಯೂ ಇಲ್ದ ತರ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಈ ತರ ಏನಾದ್ರೂ ವರದಕ್ಷಿಣೆ ಕಿರುಕುಳಗಳು ಈ ತರ ಸಿಟಿ ಏರಿಯಾಗಳಲ್ಲಿ ಜಾಸ್ತಿ ಬಂದ್ರೆ ಈ ತರ ಏರಿಯಾಗಳಲ್ಲೇನೆ ತುಂಬಾ ಕಠಿಣವಾದ ಶಿಕ್ಷೆಗಳನ್ನ ಜಾರಿಗೆ ತರಬೇಕು. ಫಸ್ಟ್ ಜಾರಿಗೆ ತಂದಾಗ ಅವಾಗಾದ್ರೂ ನೋಡ್ಬೇಕು ಒಂದ್ ಸ್ವಲ್ಪನಾದ್ರೂ ಇದನ್ನ ಇಳಿಸ್ಲಿಕ್ಕೆ. ಯಾಕಂದ್ರೆ ಇಲ್ಲಿ ಯಾರೇನು ದಡ್ರಿಲ್ಲ, ಎಲ್ಲ ಬುದ್ಧಿವಂತರೇ ಇರ್ತಾರೆ. ಬಟ್ ಆದ್ರೆ ಈ ತರ ಹಿಂಗ್ ಕೇಳ್ಬಾರ್ದು ಅನ್ನೋದು ಗೊತ್ತಿರ್ತದೆ. ಆದ್ರೂ ಭಯ ಇಲ್ದಲೆ ಈ ತರ ಮಾಡುವಾಗ ಅವ್ರಿಗೆ ಕಠಿಣವಾದ ಶಿಕ್ಷೆಗಳನ್ನ ತಂದ್ರೆ ಸ್ವಲ್ಪ ಇದು ಅವಾಯ್ಡ್ ಆಗ್ಬೋದು ಅನ್ನೋದೊಂದು ನಮ್ಮ ಉದ್ದೇಶ. ಎಸ್, ಇನ್ನು ನಳಿನಿ ಮೇಡಮ್, ಈಗ ಬೆಂಗಳೂರಲ್ಲೇ ಯಾಕೆ ಈ ರೀತಿ ಹೆಚ್ಚಾಗ್ತಾ ಇದೆ ಅಂತ ನಿಮ್ ಪ್ರಕಾರ ಏನ್ ಕಾರಣ ಇರ್ಬೋದು? ಬೆಂಗಳೂರಲ್ಲಿ ಕ್ರೈಮ್ ರೇಟ್ಸ್ ಆಲ್ರೆಡಿ ಹೈ ಇದೆ ಮೇಡಮ್. ಇವತ್ತಿಂದಲ್ಲ, ಇದು ನಗರ ಬೆಳೀತು, ಬೆಂಗಳೂರಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಕವರ್ ಆಗ್ತಾ ಇದಾವೆ, ಸೇಲ್ ಮಾಡ್ತಾನೆ ಇದ್ದಾರೆ. ಮಾನವೀಯತೆ ಅನ್ನೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ನಮ್ಮ ಹೆಣ್ಮಕ್ಳಲ್ಲಿ ನಾವು ಬೆಳೆಸುವಾಗ ಒಂದು ಜಾವೇದ್ ಅಖ್ತರ್ ಅನ್ನುವಂಥ ಹೆಸರಾಂತ ಲೇಖಕ ಹೇಳ್ತಾನೆ, ನಿಮ್ಮ ಹೆಣ್ಮಕ್ಳು ಆಫ್ಟರ್ ಮ್ಯಾರೇಜ್ ಸುಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಬೇರೆ ಯಾರು ಕಾರಣ ಅಲ್ಲ, ನೀವು ಬೆಳೆಸಿರೋ ರೀತಿ ಕಾರಣ ಅಂತ ಅವನು ಪಬ್ಲಿಕಲ್ಲಿ ಹೇಳಿಕೆ ಕೊಡ್ತಾನೆ. ನಮ್ಮ ಹೆಣ್ಮಕ್ಳನ್ನ ನಾವು ಹೇಗೆ ಬೆಳೆಸ್ತಾ ಇದ್ದೀವಿ ಅಂದರೆ ಗಾಜಿನ ಬೊಂಬೆಗಳ ಥರ ಬೆಳೆಸ್ತಾ ಇದ್ದೀವಿ. ಸ್ವಲ್ಪ ದೊಡ್ಡರಾದ್ರು ಅಂದರೆ ಮೇಕಪ್ ಅಮ್ಮ ಮಾಡ್ತಾಳೆ, ನಾನು ಮಾಡ್ತೀನಿ. ಅಮ್ಮ ಶಾಪಿಂಗ್ ಮಾಡ್ತಾಳೆ, ನಾನು ಮಾಡ್ತೀನಿ. ಮಮ್ಮಿ ಡ್ಯಾಡಿ ಗಿಫ್ಟ್ ಕೊಡ್ತಾರೆ, ನಾನು ಗಿಫ್ಟ್ ಇಸ್ಕೋತೀನಿ. ದ ಮೈಂಡ್ ಸೆಟ್ ವಿ ಆರ್ ಕ್ರಿಯೇಟಿಂಗ್ ಫಾರ್ ಅವರ್ ಓನ್ ಚಿಲ್ಡ್ರನ್ ಈಸ್ ವೆರಿ ಡೆಲಿಕೇಟ್. ಒಂದು ಚೂರು ಅಳ್ಳಿಕ್ಕೆ ಬಿಡಲ್ಲ ಮೇಡಮ್, ನಾವು ಅಳ್ಳಿಕ್ಕೆ ಬಿಡಲ್ಲ. ಹೋಮ್ ವರ್ಕ್ ಅವ್ನು ಮಾಡಲಿಲ್ಲ, ನನ್ನ ಮಗ ಮಾಡಲಿಲ್ಲ ಅಂದರೆ ಎಡಗೈಲು ನಾನೇ ಮಾಡಿಬಿಡ್ತೀನಿ. ದ ಕೈಂಡ್ ನಾವು ಏನು ನಮ್ಮ ಪರ್ಸೆಪ್ಷನ್ ಏನು ಇಟ್ಕೊಂಡಿದ್ದೀವಿ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಅಳಬಾರ್ದು, ನಮ್ಮ ಮಕ್ಕಳು ದುಃಖ ಮಾಡಬಾರ್ದು, ನಮ್ಮ ಮಕ್ಕಳಿಗೆ ಆ ಕಡೆ ಈ ಕಡೆ ಮಕ್ಕಳು ಏನು ಹೊಡಿಬಾರ್ದು ಅಂದರೆ ಆಟಕ್ಕೆ ಬಿಡೋಕ್ಕೂ ಯೋಚನೆ ಮಾಡ್ತೀವಿ. ನಮ್ಮ 80s ಕಿಡ್ಸ್ ನಾವೆಲ್ಲ ಏನಿದ್ದೀವಿ, ನಾವು ಬಿದ್ದು ಹೊಡ್ಸ್ಕೊಂಡು ಬಡ್ಸ್ಕೊಂಡು ಬಂದ್ರೂ ನಮ್ಮ ಮನೇಲಿ ಬಂದು ನಿಂತ್ಕೊತಾ ಇದನ್ನ ನಮ್ಮ ಅಪ್ಪ ಇದುವರೆಗೂ ಬಂದು ನಿಂತ್ಕೊಳ್ಳಲ್ಲ ಅವರು. ಯಾಕಂದರೆ ನಮ್ಮ ಜವಾಬ್ದಾರಿ, ನಾವು ಆಟ ಆಡೋದು, ನಾವು ಓಡಾಡೋದು ನಮ್ಮ ಜವಾಬ್ದಾರಿ, ವೈಯಕ್ತಿಕ ಬದ್ಧತೆ ಇರಬೇಕು ಅನ್ನೋದು ಆ ಚಿಕ್ಕ ವಯಸ್ಸಲ್ಲೇ ನಮಗೆ. ನಮ್ಮ ಅಪ್ಪನ ಹತ್ರ ಹೋಗಿ ಹೇಳಿದ್ರೆ ನಾನೇನಾದರೂ, ಅಪ್ಪ ನನಗೆ ಪಕ್ಕದ ಮನೆ ಶಿಲ್ಪ ಹೊಡೆದ್ಲು ಅಂತಲೋ ರಾಗಿಣಿ ಹೊಡೆದ್ಲು ಅಂತ ಹೇಳಿದ್ರೆ ಖಂಡಿತ ಅವರು ಕೇರ್ ಮಾಡ್ತಾ ಇರಲಿಲ್ಲ. ಅದು ನಾನು ನಾಜೂಕಾಗಿ ನಾನು ಹೇಗಿರಬೇಕು, ಅವ್ರ ಹತ್ರ ಹೇಗಿರಬೇಕು, ಆಟ ಹೇಗಾಡ್ಬೇಕು ಎಲ್ಲ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಕಲ್ತ್ಕೊಂಡು ಬಂದ್ವಿ.
ಆ ಒಂದು ಕಲಿಕಾ ಮನೋಭಾವನೆ ಏನಿದೆ ನಾವು ನಮ್ಮ ಮಕ್ಕಳಿಗೆ ಬಿಡ್ತಾ ಇಲ್ಲ, ಹಿಡಿದಿಟ್ಕೊಂಡೇ ಅವ್ರನ್ನ ಬೆಳೆಸ್ತಾ ಇದ್ದೀವಿ. ಒಂದು ಇನ್ನು ಶಾಲೆಗಳಲ್ಲಿ ಏನು ಆಯೋಜನೆ ಮಾಡ್ತಾರೆ, ಒಂದು ಪಿಕ್ನಿಕ್ ಅಂತ ಆಯೋಜನೆ ಮಾಡ್ತಾರೆ ವರ್ಷಕ್ಕೊಂದ್ಸಲ. ಡೇ ಟೂರ್ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಜೊತೆ ಹೊರಗೆ ಹೋಗ್ಬೇಕು. ಅದಕ್ಕೂ ಎಷ್ಟೋ ಪಾಲಕರು ಒಪ್ಪಲ್ಲ, ಅಯ್ಯೋ ಬೇಡ ಏನಾಗ್ಬಿಡುತ್ತೋ ಏನೋ. ಅಂದರೆ ಈ ಡೆಲಿಕೇಟ್ ಡಾರ್ಲಿಂಗ್ಸ್ನ ನಾವೇನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಲ್ವಾ, ಅವ್ರಿಗೆ ಏನೂ ಗೊತ್ತಿಲ್ಲ, ಈ ನೆಲದ ಸೊಗಡೇನೂ ಗೊತ್ತಿಲ್ಲ. ಈ ನೆಲದಲ್ಲಿ ಕುರುಕ್ಷೇತ್ರ ಆಗಿದೆ, ಈ ನೆಲದಲ್ಲಿ ದ್ರೌಪದಿಯ ಮಾನಾಪಹರಣ ಆಗಿದೆ. ಪಾಂಡವರು ಕೌರವರು 5 ಜನ ಗಂಡಂದಿರು ಆ ಒಂದು ಸಂದರ್ಭದಲ್ಲಿ ಆ ಒಂದು ಪದ್ಧತಿಗಳಿದ್ದು 5 ಜನರು ಸಹ ಒಂದು ಹೆಣ್ಣು ಮಗಳನ್ನ ರಕ್ಷಣೆ ಮಾಡೋಕ್ಕಾಗಲಿ, ಕೊನೆಗೆ ಅವ್ರಿಗೆ ಏನು ಗತಿ ಆಯಿತು? ನಾವು ನಿಂತ ನೆಲದ ಭಾಷೆಯನ್ನ, ನಿಂತ ನೆಲದ ನೋವನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮಕ್ಳಿಗೆ ನಾವು ಏನು ಕೊಡ್ತೀವಿ? ನಮ್ಗೆ ಬೇಕಾಗಿಲ್ಲ ಪಂಥಗಳು ಬೇರೆ, ಎಡಪಂಥ ಬಲಪಂಥ. ನಾವು ಹೇಗೆ ಪೀಸ್ ಮಾಡಿ ಸತ್ಯವನ್ನ ಒಂದು ಮಕ್ಕಳಿಗೆ ಮುಂದೆ ಈ ಪಿಜ್ಜಾ ಬರ್ಗರ್ ಏನು ಇಡ್ತೀವಿ, ರಾಗಿ ಮುದ್ದೆ ಇಡಕ್ಕೆ ರೆಡಿ ಇಲ್ಲ ನಾವು. ನಾವು ತುಂಬಾ ರಿಚ್, ನಾವು ಪಿಜ್ಜಾ ಬರ್ಗರ್ ತಿನ್ಸಿ ನಾವು ಬೆಳೆಸ್ತಾ ಇರೋದು, ಹಂಗಾಗಿ ನಾವು ಅಳಿಯನ್ನು ಹಂಗೆ ನೋಡ್ತೀವಿ ಅಂತಾರೆ. ಅಳಿಯನ್ನು ನೋಡ್ತಿದಾರೆ ಅಂದ್ರೇನೆ ಸೋ ಫನ್ನಿ. ಅವರು ಕೆಲವರೆಲ್ಲ ಹೇಳೋದು, ಮೇಡಮ್ ಸ್ವಲ್ಪ ದುಡ್ಡಿದ್ದವರೇ ನೋಡಿ, ಯಾಕಂದ್ರೆ ನಾವೆಲ್ಲ ಕೊಡ್ತೀವಿ, ನಾವೆಲ್ಲ ಮಾಡ್ತೀವಿ ಅಂತಾರೆ. ಕೊನೆಗೆ ಆತ್ಮವಿಶ್ವಾಸ, ಒಂದು ದೃಢತೆ, ಧೈರ್ಯ, ಶಕ್ತಿ ಅನ್ನೋದನ್ನ ಅವ್ರ ಹೆಣ್ಮಕ್ಳಿಗೆ ಅವರು ಕೊಡಕ್ಕೆ ತಯಾರಿ, ಅಂದ್ರೆ ಅವ್ರಿಗೂ ಸತ ಅದು ಗೊತ್ತಾಗಲ್ಲ ನಾವೇನು ಕೊಡಬೇಕಿತ್ತು. ಆಫ್ಟರ್ ಮ್ಯಾರೇಜು ನಮ್ಗೆ ಗೊತ್ತಿರುವಂಥ ಹೆಣ್ಮಗಳೇ, ನಮ್ಮ ಕಣ್ಮುಂದೆ ಮದುವೆ ಆದಂಥ ಹೆಣ್ಮಗಳು ತುಂಬ ಮಂಕಾಗೋದ್ಲು. ನಾನು ಹೋಗಲ್ಲ. ಕರ್ಕೊಂಡು ಬಂದರು ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ. ನಾನು ಕಂಡ ಪ್ರಕರಣಗಳನ್ನ ನಾನು ಹೇಳ್ತೀನಿ. ಕರ್ಕೊಂಡು ಬಂದರು, ಅವಳ ಅಣ್ಣ ಎಲ್ಲರೂ ಕೂತ್ಕೊಂಡು ಕೇಳಿದ್ರು. ಅವ್ರ ಅಣ್ಣ ನನಗೆ ಬಂದು ಕೊನೆಗೆ ಹೇಳಿದ್ದೇನೆಂದರೆ, ನಾನು LLB ಕ್ಲಾಸ್ಮೇಟ್ಸು. ಮೇಡಮರೇ ಏನು ಮಾತೇ ಆಡಲಿಲ್ಲ ಹುಡುಗಿ, ಒಂದು ಮಾತೇ ಆಡಲಿಲ್ಲ, ಏನು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಮ್ಯಾಟ್ರು ಡೈವರ್ಸ್ ಕ್ಲೋಸ್ ಆಯಿತು ಅಷ್ಟೇ. ಡೈವರ್ಸು ಆಯಿತು, ಕ್ಲೋಸು ಆಯಿತು, ಮ್ಯಾಟ್ರು ಮದುವೆ ಕ್ಲೋಸ್. ಬಟ್ ಅವಳಿಗೆ ಏನಾಯ್ತು ಆ್ಯಕ್ಚುಲಿ, ಎಲ್ಲ ಮದುವೆ ಅಂದಮೇಲೆ ಎಲ್ಲ ಗ್ರ್ಯಾಂಡಾಗಿ, ಅದು ನಮ್ಮೂರಲ್ಲಿ ಸ್ವಲ್ಪ ಶೋಕಿಗಳು ಜಾಸ್ತಿ, ಬೆಂಗಳೂರಲ್ಲಿ ವೆರ್ಗೆ ಮಾಡಿಕೊಡ್ತೀವಿ ಅಂತ ಮಾಡಿಕೊಟ್ಟಿದ್ದು ಮದುವೆ. ಅದು ಕುರುಬ ಸಮಾಜದ ಮದುವೆ. ಅಂದರೆ ಸಮಾಜ, ಜಾತಿ, ಧರ್ಮ ಏನೂ ಇಲ್ಲ ಇಲ್ಲಿ. ಮೇಲಿಸ್ತಾರ ಕೆಳಸ್ತಾರ, ಎಲ್ಲರೂ ಹೆಣ್ಣು ಮಕ್ಕಳೇ ಅನ್ನೋದು ನನ್ನ ಮನೋಭಾವನೆ. ಹಳ್ಳಿ ಕಡೆ, ಸಿಟಿ ಕಡೆ ನೋ ಚೇಂಜಸ್. ಹಳ್ಳಿ ಕಡೆಯವರು ಮೈಸೂರಲ್ಲಿ ನನ್ನ ಕ್ಲೋಸ್ ಕಸಿನ್ನ ಮದುವೆ ಮಾಡಿಕೊಟ್ರು. ಎಷ್ಟು ಚೆನ್ನಾಗಿ ಅಂತಲೂ ನಾನು ಹೇಳ್ತಾ ಇದ್ದೀನಿ ನೋಡಿ. ಎಷ್ಟು ಖರ್ಚು ಮಾಡಿ ಮದುವೆ ಮಾಡಿಕೊಟ್ರು ಅಂದರೆ, ಅವಳು ಜಸ್ಟ್ ಸೆಕೆಂಡ್ PUC, ಇವನು SSLC. ತುಂಬ ಅವತ್ತಿನ ಮಟ್ಟಿಗೆ ಇಟ್ಸ್ ಆಲ್ಮೋಸ್ಟ್ 7 years ಅನಿಸುತ್ತೆ. 8 lakhs ಮಿನಿಮಮ್ ಖರ್ಚಾಗಿದೆ ಅವತ್ತು. ಅವರು ಹಳ್ಳಿ ಹುಡುಗ, ಇವಳು ಮೈಸೂರು ಹುಡುಗಿ. ಖರ್ಚು ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಡೌರಿ ಏನು ಕೇಳಿರಲಿಲ್ಲ ಅವರು. ದಟ್ ಫ್ಯಾಮಿಲಿ ಇಸ್ ಗೋಯಿಂಗ್ ವೆಲ್. ಅಂದರೆ ಅಲ್ಲಿ ನಾವು ವರದಕ್ಷಿಣೆ ಅನ್ನೋ ಕಾನ್ಸೆಪ್ಟ್ ಎಲ್ಲಿ ರೆಡಿ ಆಗುತ್ತೆ ಅಂತಂದರೆ, ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ದೇವಿ ಮಹಾತ್ಮೆಯಲ್ಲಿ ಒಂದು ಕಡೆ ಹೇಳ್ತಾರೆ, ಪಾರ್ವತಿ ಮತ್ತು ಶಿವನ ಕಲ್ಯಾಣ ಆಗುತ್ತೆ. ವಿವಾಹದ ನಂತರ ಗಿರಿರಾಜನು ವರದಕ್ಷಿಣೆಯ ರೂಪದಲ್ಲಿ, ಗಿರಿರಾಜ ಹಿಮವಂತ ವಧುವಿನ ತಂದೆ, ಅಸಂಖ್ಯಾತ ರತ್ನಾಭರಣಗಳನ್ನು, ಅಸಂಖ್ಯ ಗೋವುಗಳನ್ನು, ಕುದುರೆ, ಆನೆ ಮೊದಲಾದ ಪ್ರಾಣಿಗಳನ್ನು ಕೊಟ್ಟನು. ಅಂದ್ರೆ ಇವತ್ತಿಂದಲ್ಲ ಮೇಡಮ್, ತುಂಬಾ ಹಳೆ ಇದೆ ಸಂಪ್ರದಾಯ. ದಿಸ್ ಇಸ್ ದೇರ್. ಮನುಷ್ಯನ ಆಸೆ ಯಾವಾಗ ಹುಡ್ತೋ ಅವಾಗ ವರದಕ್ಷಿಣೆ ಹುಡ್ತು. ಆದ್ರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಎಲ್ಲಿ ಯೋಚನೆ ಮಾಡಬೇಕು ಅಂತಂದ್ರೆ, ಸ್ವಲ್ಪ ಹಿಂಗೆ ಓದ್ತಾ ಇರ್ತಾರೆ, ಮೇಕಪ್ ಅದು ಇದು ಓಕೆ ನಡೀತಾ ಇರುತ್ತೆ, ಆರೋಗ್ಯದ ಕಾನ್ಸೆಪ್ಟ್ ಇರಲ್ಲ, ಫ್ರೆಂಡ್ಸು ಒಂದಷ್ಟು ಜನ ಗಿಲಿಗಿಲಿ ಅಂತ ಸಿಕ್ಬಿಟ್ರೆ ಮುಗೀತು, ನಡೆಯೋಕೆ ಕಾಣಲ್ಲ, ಅಲ್ಲಿ ಕಣ್ಣೇ ಕಾಣಲ್ಲ, ಆ ಕಡೆ ಈ ಕಡೆ ಮನೆಯವರು ಕಾಣಲ್ಲ, ಬೇಕಾಗೂ ಇಲ್ಲ ಯಾರು. ಹಾಗಿರೋ ಹೆಣ್ಮಕ್ಳು ಮದುವೆ ಆಗ್ತಾರೆ. ಮದುವೆ ಆಗಿ 3 ದಿವಸಕ್ಕೆ ಚೆನ್ನಾಗಿರ್ಲಿ ಅಂತಾನೆ ಎಲ್ಲ ಮಾಡಿರ್ತಾರೆ. ಒಂದು ಸಲ ಆಕಾಶಕ್ಕೆ ಈಗ ಬಾಳೆಗೊನೆ ಕಡ್ದಾಗ ಹೆಂಗೆ ರಪ್ ಅಂತ ಬೀಳುತ್ತೋ ಆ ಥರ ಬಿದ್ದೋಗ್ಬಿಡ್ತಾರೆ ನಮ್ಮ ಹೆಣ್ಮಕ್ಳು. ವಿಪಾಂಶಿಕ ಕೇಸು ಶಾರ್ಜಾ, ದುಬೈಯಲ್ಲಿ ಆಕೆ ಕೇರಳದ ಹೆಣ್ಮಗಳು, ಒಂದು ಹೆಣ್ಮಗು ಇತ್ತು. ಆಕೆಗೆ ಕೊಟ್ಟಂತ ಕಿರುಕುಳ ಅತಿ ಅಮಾನುಷವಾದಂಥದ್ದು. ತಲೆನೂ ಬೋಳ್ಸಿರ್ತಾರೆ, ನೀನ್ ಬೆಳ್ಳಗಿದ್ಯಾ, ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ, ಅತ್ತೆ ಮಾವನೂ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇಲ್ಲಿ ಒಂದು ಹೆಣ್ಣಿನ ಮೇಲೆ ನಡೆಯುವಂತ ಅನಧಿಕೃತ ಒತ್ತಡ, ಮಾನಸಿಕ ಒತ್ತಡ, ಅದು ಹೆಣ್ಣು ಅಂದರೆ ಹಣ ಮತ್ತು ಉಡುಗೊರೆಗಳನ್ನ ನೀನು ತರಲೇಬೇಕು, ಈ ಮದುವೆ ಆಗಿದ್ದ ಕಾರಣದಿಂದ ಅದನ್ನ ವರದಕ್ಷಿಣೆ ಅಂತ ನಾವು ಕಾನೂನಿನ ಭಾಷೆಯಲ್ಲಿ ಕರಿತೇವೆ. ಅಂಥದ್ದು ಏನಾಗುತ್ತೆ, ಮದುವೆ ಆಯಿತು, ಮಗುನೂ ಆಯಿತು, ಇನ್ನೂ ಏನು ಬೇಕಿತ್ತು ಅಂತ ನಾವು ಯೋಚನೆ ಮಾಡ್ಬೋದು. ಈ ವರದಕ್ಷಿಣೆ ಅನ್ನುವ ಹುಳ ತಲೆಯಲ್ಲಿ ಇದ್ದವರ ಫ್ಯಾಮಿಲಿಗೆ ಖಂಡಿತ ಹೆಣ್ಮಕ್ಳನ್ನ ಕೊಡಬಾರ್ದು. ಆ ಹುಳಗಳು ಸಾಯಲ್ಲ. ಇದು ಕುರಿ, ಇಫ್ ಯು ಆರ್ ಎ ನಾನ್ ವೆಜಿಟೇರಿಯನ್ ಯು ಮೈಟ್ ನೋ ದಟ್ ಈ ತಲೆನ ಕತ್ತರಿಸಿರ್ತಾರೆ ಕುರಿದು ಮೇಕೆದು ಎಲ್ಲ.
ನಾವೇನ್ ಮಾಡ್ತಾ ಇದ್ದು ಔಟ್ ಆಫ್ ಕ್ಯೂರಿಯಾಸಿಟಿ ಅದನ್ನ ಚೆನ್ನಾಗಿ ಅದು ಮೂತಿನ ಜಜ್ಜುತ್ತಾ ಇದ್ದೆ ನಾನು, ಬಿಕಾಸ್ ಸಂಬಡಿ ಶೋಡ್ ಮಿ ದ ವೇ. ಅದ್ರಲ್ಲಿ ಹುಳಗಳು ಮೂಗಿಂದ ಬರ್ತಾ ಇತ್ತು, ಇಷ್ಟು ಶುದ್ಧ ಹುಳಗಳು, ಅದು ಜೀವಂತ ಇರ್ತಿತ್ತು. ಕುರಿ ಸತ್ತಿದೆ, ಹುಳ ಸತ್ತಿಲ್ಲ. ಇದು ಮನುಷ್ಯನ ಸ್ವಭಾವ. ಅಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದ್ರು, ಅಲ್ಲಿ ಇನ್ನೊಂದು ಹೆಣ್ಣು ಅದನ್ನ ನಿರ್ದೇಶನ ಮಾಡ್ತಾ ಇರ್ತಾಳೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೇಳ್ಬೋದು ಒಂದು ಹೆಣ್ಣಿಗೆ ಶತ್ರು ಅಲ್ಲ, ಇದನ್ನ ನಾವು ವಿರೋಧಿಸ್ತೀವಿ ಹೇಳ್ಕೆನ ಅಂತ. ನಾವು ಬದುಕುವ ರೀತಿ ಹೇಗಿರ್ಬೇಕು ಅಂತಂದ್ರೆ ಎಲ್ಲರಿಗೂ ಸಮಾನತೆ ಸಿಗ್ಬೇಕು ಅಲ್ಲಿ. ನೋಡಿ, ರಾಮನನ್ನ ನಾವು ತುಚ್ಛವಾಗಿ ಹೇಳ್ಬೋದು, ಅವನು ಬಂಡಿ ಅಂತ ಬಸ್ರಿನ ಕಳ್ಸದ್ ಬಿಟ್ನಲ್ರಿ, ಒಂದು ಮಾತು ಹೇಳ್ದೆ, ಅವಳಿಗೆ ಕನಸು ಬಿದ್ದಿತ್ತು ವಾಲ್ಮೀಕಿ ಆಶ್ರಮ ನೋಡ್ಬೇಕು ಅಂತೇಳಿ. ಅದು ಒಂದು ಕಾರಣ ಆಯ್ತು. ಇಲ್ಲಿ ಯಾರೋ ಒಬ್ಬ ಒಂದು ಸಾಮ್ರಾಜ್ಯದ ಒಬ್ಬ ವ್ಯಕ್ತಿ, ಅಗಸರ ಕೆಲಸ ಮಾಡುವಂತಹ ವ್ಯಕ್ತಿ ಏನೋ ಹೇಳ್ದ ಅನ್ನೋದು ದೂತರಿಂದ ಕಿವಿಗೆ ಬಿತ್ತು. ಸೊ ದಟ್ ಈಸ್ ದ ಎಂಡ್. ಆಕೆಯನ್ನ ಕಳಿಸ್ದ. ರಾಮ ಹಿಂಗ್ ಮಾಡ್ದಂತ ಇವತ್ತಿಗೂ ಕೆಲವು ಹೆಣ್ಮಕ್ಳು ರಾಮನನ್ನ ದೂಷಣೆ ಮಾಡ್ತಾರೆ. ಅವ್ರು ಆ ಒಂದು ಸಮಯ ಸಂದರ್ಭವನ್ನ ನಾವು ವಿಮರ್ಶೆ ಮಾಡಿದಾಗ ಆಕೆಗೆ ಇದ್ದಿದ್ದು 3 ಜನ ಅತ್ತೆಂದಿರು. ಒಬ್ಬ ಅತ್ತೆನ ಇಟ್ಕೊಂಡು ಕೆಲವು ಹೆಣ್ಮಕ್ಳು ಎಷ್ಟು ನರಕವನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ, ನನಗೆ ಗೊತ್ತಿರುವಂತಂದ್ರೆ ನಾನು ಕೌನ್ಸಿಲಿಂಗ್ ಅಲ್ಲಿ ಕೆಲವೊಬ್ಬೊಬ್ರು ಸ್ನೇಹಿತರಲ್ಲಿ ಆಗಾಗ ಮಾತಾಡಿದಾಗ ಧೈರ್ಯ ತುಂಬುವ ಕೆಲಸನ ನಾನು ಮಾಡ್ತಾ ಇರ್ತೀನಿ. ಅದು ನಾನು ಯಾವುದೇ ಬೋರ್ಡ್ ಇಟ್ಕೊಂಡು ಅಥವಾ ನಾನು ಏನೋ ಅವರಿಂದ ಬಯಸ್ತೆ ಈಗ ಮಾಡಿದ್ರೆ ಹಿಂಗಾಗ್ಬೋದು ಒಂದು ಸಲಹೆ, ಸಣ್ಣ ಒಂದು ಧೈರ್ಯ ತುಂಬುವ ಕೆಲಸ, ಅದನ್ನು ವೈಯಕ್ತಿಕವಾಗಿ ಮಾಡ್ತೀನಿ. ಅವ್ರ ಹೆಸರು ನಾನು ಎಲ್ಲೂ ಹೇಳಲ್ಲ. ಆ ಹೆಣ್ಮಗಳು ಹೇಳ್ತಾಳೆ, ನಾನು ಎಲ್ಲ 25,000 ಮನೆ ಇದೆ, ಎಲ್ಲ ಇದೆ, ಒಂದು ಬ್ಯಾಂಕ್ ಅಕೌಂಟ್ ಮಾಡ್ಕೊಳಕ್ ಬಿಟ್ಟಿಲ್ಲ. ಈಗ ಅವಳು ಒಂದು ಪೇ ಮಾಡ್ಬೇಕು ಗೂಗಲ್ ಪೇ ಮೇಲೆ ಗಂಡನೇ ಕೇಳ್ಬೇಕು, ಗಂಡ ಮಾಡಕ್ ಅವನಿಗೆ ಹೇಳಂಗೆ ಇಲ್ಲ, ನಿಂಗೇನ್ ನಾನು ತಂದಾಕಿಲ್ವಾ ಅಂದ್ರೆ ಮದುವೆ ಆಗುವ ಹಂತದಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ. ಒಟ್ಟು ಈ ನಮ್ಮ ಚಿಕ್ಕಮಂಗ್ಳೂರು ಭಾಗ, ಹಾಸನ ಭಾಗದಲ್ಲಿ ನಾನು ಕಂಡಂಗೆ ಹೆಂಗೆ ಅಂದರೆ, ಮದುವೆ ಆಯಿತು ಅಂತಂದರೆ ಎತ್ತ ಮನೆಯವರು ತಲೆ ತೊಳ್ಕೊಂಡ್ಬಿಡ್ತಾರೆ ಮತ್ತು ಕೈ ತೊಳ್ಕೊಂಡ್ಬಿಡ್ತೀವಿ ಅನ್ನೋ ಮನೋಭಾವನೆಯಲ್ಲಿ ಇರ್ತಾರೆ. ಸೊ ಇದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಇದು. ಆ ಹೆಣ್ಣು ಮಕ್ಳು ಏನು ಮಾಡ್ತಾರೆ, ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಧೈರ್ಯ ಮಾಡಿ ಓದ್ಲಿಕ್ಕೆ ಶುರು ಮಾಡ್ತಾರೆ. ಓದಿ ಬದುಕು ಕಟ್ಕೋಬೇಕು, ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕು ಅಂದರೆ ಪಾಪ ಹೆಣ್ಮಕ್ಳು ಕಷ್ಟಪಟ್ಟಿರೋದನ್ನ ಪಡ್ತಾರೆ ಅವರು. ಆದರೆ ಈ ಮದುವೆ ಅನ್ನೋ ಇದು ಒಂದು ಯೂಟರ್ನ್, ಇದು ಎಲ್ಲರ ಜೀವನದಲ್ಲೂ ಯೂಟರ್ನು. ಎಲ್ಲೋ ಕೆಲವೊಬ್ಬರು ಹಗುರವಾಗಿ ತಗೋಬೋದು ಮದುವೆ ಅನ್ನೋ ಒಂದು ಇದನ್ನ, ಬಟ್ ದಿಸ್ ಇಸ್ ದ ವಂಡರ್ಫುಲ್ ಸ್ಟೇಜ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್, ಮೇಲ್ ಫಿಮೇಲ್ ಅಂತ ಅಲ್ಲ. ಆ ಗೇಮ್ ಅಂತ ಅದು ಹೆಂಗೆ ಬದಲಾಗ್ತಾರೋ ಖಂಡಿತ ಅದು ಆಶ್ಚರ್ಯ ಆಗುತ್ತೆ. ಬಟ್ ಆ ಒಂದು ಸ್ಟೇಜ್ ಆದಮೇಲೆ ಇವ್ರು ಬರೋದಿಲ್ಲ, ತವ್ರ ಮನೆಯವರು ಯಾವ ಗಂಡ ಹೆಂಡ್ತಿಗೆ ಒಂಚೂರು ಇರ್ಸು ಮರ್ಸು ಆಯಿತು ಅಂದರೆ ಕೆಲವರು ಹಂಗಲ್ಲ. ಅದು ಹೇಳ್ತಾರಲ್ಲ, ನನ್ನ ಮಗಳು ನೆಮ್ಮದಿಯಾಗಿಲ್ಲ, ಹಳ್ಳಿಯವರು ಸತ ನನ್ನ ಮಗಳು ನೆಮ್ಮದಿಯಾಗಿಲ್ಲ ಅಂತ ಹೇಳಿ ಯಾರು ಬಂದು ಕುತ್ಕೊಂಡ್ಬಿಡ್ತಾರೆ ಮನೇಲಿ. ಯಾಕಪ್ಪ ಏನಪ್ಪ ಆಯ್ತು, ನನ್ನ ಅಳಿಯ ನನ್ನ ಮಗ ಅನ್ನೋ ಮನೋಭಾವನೆಯಿಂದ ನೋಡುವಂಥವ್ರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಒಂದು ಧೋರಣೆ ಎಡ್ಸು, ತಲೆ ತೊಳ್ಕೊಂಡಾಯ್ತು, ಏನಕ್ಕೆ ಅವಳಿಗೆ ಏನು ಕೊಡ್ಬೇಕು, ಇನ್ನೇನಿದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋ ಮನುಷ್ಯರೇ ಇಲ್ಲ. ಎಲ್ಲೋ ಈ ಸಾಧು ಸಂತರು ಸಹ ಆಶ್ರಮ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರಲ್ವಾ, ಅಂಥದ್ರಲ್ಲಿ ಒಂದು ಸಂಸಾರವನ್ನ ಕಟ್ಕೊಳ್ಳುವಂತಹ ಗಂಡು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅನ್ನೋ ಬಯಸುವಂಥದ್ದು ಕೆಲವರ ಧೋರಣೆ ಆಗ್ಬಿಡುತ್ತೆ. ನಾವು ಮದುವೆಲಿ ಅಷ್ಟು ಲಕ್ಷ ಕೊಟ್ಟಿದೀವಿ, ಇಬ್ಬರಿಗೂ ಒಡವೆ ಹಾಕಿದೀವಿ, ಇವ್ರ ಕ್ಯಾಲ್ಕುಲೇಷನ್ ಹಿಂಗೆ ಮುಗೀತಿಲ್ಲಿಗೆ, ಇನ್ನೇನು ಮಾಡಂಗಿಲ್ಲ ಕಣ್ರಿ, ಇನ್ನ ಮುಗೀತು, ಇನ್ನೇನಿದ್ರು ನಮ್ಮ ಮಗನ್ ನೋಡ್ಕೋಣ ಅಥವಾ ಇನ್ನೊಬ್ಳು ಮಗಳಿದ್ದಾಳೆ ಅವಳು ನೋಡ್ಕೊಳ್ಳೋಣ ಅಂತ. ಬಟ್ ಇಲ್ಲೇನಾಗುತ್ತೆ, ಇಲ್ಲಿ ಒಬ್ಳು ಮದರ್ ಇನ್ ಲಾ ಇರ್ತಾಳಲ್ವಾ, ಅವಳು ಅದರದ ಕ್ವೀನ್ ಆಫ್ ದ ಡೈನಾಸ್ಟಿ, ನನ್ನ ವಂಶಕ್ಕೆ ಇವಳು ಬಂದಿದ್ದಾಳೆ, ಇವಳು ಹಿಂಗ್ ಬಂದ್ರೆ ಚಂದ, ಇವಳು ಹಿಂಗ್ ಬಂದ್ರೆ ಐ ಆಮ್ ಓಕೆ ವಿತ್ ಇಟ್ ಅಂತಿರ್ತಾಳೆ, ಅವಳನ್ನ ಯಾರು ಮಾತಾಡ್ಸಲ್ಲ. ಇಲ್ಲಿ ಅಸಂತುಷ್ಟತೆ ಮತ್ತು ಅಸಹನೆ ಅನ್ನೋದು ಎಷ್ಟು ಬೆಂಕಿಯ ರೀತಿ ಹರಡುತ್ತದೆ ಅಂತಂದ್ರೆ, ಇವಳು ಬಸರಿ ಆದ್ರೂ ಒಂದ್ ಲೋಟ ನೀರು ಕೊಡ್ಲಿಕ್ಕೆ ತಯಾರಿರಲ್ಲ ಅತ್ತೆ. ಆ ಅಂಶ ತಾಯಿ ಮನೆಯವರಿಗೆ ಗೊತ್ತಿರುತ್ತೆ, ಅವರು ಬರಕ್ಕೆ ರೆಡಿ ಇಲ್ಲ ಅಂದ್ರೆ. ದಿಸ್ ಇಸ್ ನಾಟ್ ಎವ್ರಿಬಡೀಸ್ ಕೇಸ್, ಎಲ್ಲರ ಮನೆಯಲ್ಲೂ ಹೀಗಾಗತ್ತೆ ಅಂತ ನಾನು ಹೇಳಲ್ಲ. ಒಬ್ರು ಬ್ರಾಹ್ಮಣ ಹೆಣ್ಮಗಳು ತೀರಾ ಒಂದು ಇತ್ತೀಚೆಗೆ ಪರಿಚಯವಾದಂಥ ಒಬ್ರು ಬ್ರಾಹ್ಮಣ ಹೆಣ್ಮಗಳು ಹೇಳ್ತಾ ಇದ್ರು, ಮೇಡಮ್ ಯಾರಾದರೂ ಯಾವ ಜಾತಿ ಆದರೂ ಪರವಾಗಿಲ್ಲ, ನಮ್ಮ ಮಗಂಗೆ ಒಂದು ಒಳ್ಳೆ ಹೆಣ್ಣು ಹುಡುಕಿ ಕೊಡಿ ಮೇಡಮ್, ನಾನು ಅವಳು ಕಾಲು ಒತ್ತೀನಿ, ನನ್ನ ಮಗಳ ಥರ ನೋಡ್ಕೋತೀನಿ ಮೇಡಮ್. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಐ ಆಮ್ ವೆರಿ ಹ್ಯಾಪಿ ಟು ಹಿಯರ್ ದಟ್. ಈ ಥರ ಮನೋಭಾವನೆ ಇರುವಂಥ ತಾಯಂದಿರು ಸಂತತಿ ಜಾಸ್ತಿ ಆಗಲಿ ಅಂತಂದ್ರೆ, ಬಿಕಾಸ್ ಆ ಒಂದು ತಾಯ್ತನ ಅನ್ನೋದು ಇದೆಯಲ್ಲ, ಅದನ್ನೆಲ್ಲ ಯಾರೂ ತಗೊಳ್ಳಲ್ಲ. ಈ ಶಾರ್ಜಾದು ಕೇರಳ ಹುಡುಗಿದು ಕೇಸ್ ಏನಂದರೆ, ಅವಳು ಬೆಳ್ಳಗಿದ್ಲು, ಇವರೆಲ್ಲ ಕಪ್ಪಗಿದ್ರು, ಕೇರಳದಿಂದ ಮದುವೆ ಮಾಡಿಕೊಟ್ಟು ಅದ್ದೂರಿಯಾಗಿ ಕಳಿಸಿದ್ದಂಥ ಫ್ಯಾಮಿಲಿ, ಅತ್ತೆ ಮಾವನ ಜೊತೆಗಿದ್ರು, ಗಂಡ ಮಾವನ ಜೊತೆ ಸಂಬಂಧ ಇಟ್ಕೋ ಅಂದ್ರೆ ಹೇಗೆ ನೋಡ್ತಾರೆ ಅಂತಂದ್ರೆ, ಅವಳು ನಮಗೆ ತೃಪ್ತಿ ಆಗುವಷ್ಟು ತಂದಿಲ್ಲ ಅಂದಾಗ ಅವಳನ್ನ
ಒಂದು ಲೈಂಗಿಕ ತೃಪ್ತಿಗೆ ಬಳಸ್ಕೊಳ್ಳೋಕ್ಕೂ ನೋಡಿದ್ದಾರೆ. ಇನ್ನು ಬೆಂಗಳೂರಲ್ಲೇ ಆಗದಂಥ ಒಂದು ಕೇಸನ್ನು ನಾವು ಗಮನಿಸಿದಾಗ ಆ ಕೇಸ್ನಲ್ಲಿ ಮುಸ್ಲಿಂ ಸಮುದಾಯದ ಹೆಣ್ಣುಮಗಳು ಅವಳ ಗಂಡನೇ ಅವನ ಒಂದು ಚಿಕ್ಕಲ್ಗಳಿಗೆ ಕುಡಿತ ಎಲ್ಲ ಬೇರೆ ಬೇರೆ ಹೆಂಗಸ್ರ ಜೊತೆ ಇದಕ್ಕೆ ನೀನು ಆ ಕೆಲಸ ಮಾಡಿ ಅಂದರೆ ಬೇರೆ ಗಂಡಸ್ರ ಜೊತೆ ಮಲ್ಗು, ಅದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು, ಶಾಸಕರು, ಆ ಏರಿಯಾ ಶಾಸಕರು ಅಂಥವ್ರ ಜೊತೆಗೆಲ್ಲ ನೀನು ವ್ಯವಹಾರ ಮಾಡುವಂದಾಗ ಅದನ್ನು ತಿರಸ್ಕಾರ ಮಾಡಿ ತಾಯಿ ಮನೆಗೆ ಬರ್ತಾಳೆ ಅವಳು. ಆ ನಿಜವಾಗ್ಲೂ ಶಬಾಷ್ ಅನ್ನಿಸ್ತು ಹೆಣ್ಮಗಳ ಮಧ್ಯೆ. ಯಾರು ಈ ಥರ ಟ್ರ್ಯಾಪ್ನ, ಈ ವರದಕ್ಷಿಣೆಯಿಂದ ಶುರುವಾಗುವಂಥ ಟ್ರ್ಯಾಪ್ ಇದೆಯಲ್ಲ, ನೆವರ್ ಎಂಡಿಂಗ್. ನಾವೇನೋ ತಳ್ಬೋದು ಮತ್ತೆ ಮತ್ತೆ ಹೆಣ್ಣು ಮಗಳನ್ನ ತಳ್ಳಿ ಎಷ್ಟು ದಿನ ಬೈತಾಳೆ. ಅಗ್ನಿಯಲ್ಲಿ ಬಿದ್ದಂತ ಸೀತೆಯನ್ನ ರಾಮ ಅನುಸರಿಸ್ತಾನೆ. ಎಲ್ಲಿ ಕುವೆಂಪು ಅವರ ರಾಮಾಯಣವನ್ನ ಓದ್ದವ್ರಿಗೆ ನನ್ನ ಹೆಂಡತಿ ಏನು ಅಂತ ನನಗೆ ಗೊತ್ತು, ಅದು ಜಗತ್ತಿಗೆ ಗೊತ್ತಾಗ್ಬೇಕಾದ್ರೆ ಅವಳು ಅಗ್ನಿ ಪ್ರವೇಶ ಮಾಡಬೇಕು ಅಂತ ಹೇಳ್ತಾನೆ. ಅದು ಅವನ ಇದಕ್ಕಲ್ಲ, ಕಾಮನೆ ಅಲ್ಲ, ಈ ಜಗತ್ತಿನ ಕಾಮದ ಕಣ್ಣು ತೆರೆಸ್ಲಿಕ್ಕೆ ಅವನು ಮಾಡುವಂಥದ್ದು. ಆ ರೀತಿ ನನ್ನ ಹೆಂಡತಿ ಏನು ನನಗೆ ಗೊತ್ತಿದೆ, ಅವಳ ಜೊತೆ ನಾನು ನಿಲ್ತೀನಿ, ಅಗ್ನಿ ಪ್ರವೇಶ ಆಗಲಿ ಎಲ್ಲಿ ಯಾರು ನಾನು ನಿಂತ್ಕೋತೀನಿ ಅನ್ನುವಂಥ ಗಂಡಸರು ಬಹಳ ಕಡಿಮೆ. ಯಾಕಂದ್ರೆ ಎತ್ತಾಡ್ಸಿರೋ ಅಮ್ಮ ಜೊತೆಗಿರ್ತಾಳೆ, ಅಥವಾ ಫೋನಲ್ಲಾದ್ರೂ ಇರ್ತಾಳೆ, ಮಗನ ತಲೆ ಮೇಲೆ ಇರ್ತಾಳೆ. ಮತ್ತೆ ಇನ್ನೊಂದು ಎಂತಂದ್ರೆ ಈ ನೆಗೆಟಿವ್ ಎನರ್ಜಿಗಳನ್ನ ಮಾಡ್ಬಿಡೋದು. ಅದು ಸತ್ಯನ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ ನಿಂಬೆ ಹಣ್ಣು ಮತ್ತೆ ಈ ಗೊಂಬೆ ಮಾಡೋದು ಇದೆಲ್ಲ ಏನಾಗಿದೆ, ಬಿಸ್ನೆಸ್ ಆಗ್ಬಿಟ್ಟಿದೆ. ಅಂಥದ್ದನ್ನು ಸಹ ಪ್ರಯೋಗ ಮಾಡಿ ಆ ಹೆಣ್ಮಗಳನ್ನ ಆತ್ಮವಿಶ್ವಾಸವನ್ನ ಕುಂದಿಸ್ತಾ ಬರ್ತಾರೆ. ಆತರ ಟ್ರ್ಯಾಪ್ ಆಗ್ಲಿಕ್ಕೆ ಯಾವ ಹೆಣ್ಮಗಳನ್ನು ಬಿಡಬಾರ್ದು. ಎಲ್ಲರಿಗೂ ಸಹ ನಮ್ಮ ಸಂವಿಧಾನ ಏನಿದೆ ಅದು ಹಕ್ಕು ಕೊಟ್ಟಿದೆ, ಬದುಕುವ ಹಕ್ಕು, ಮಾತಾಡುವ ಹಕ್ಕು, ಜೀವಿಸುವ ಹಕ್ಕು. ದಿಸ್ ಇಸ್ ಆಲ್ ದ ಗ್ರೇಟ್ ಥಿಂಗ್ಸ್ ವಿ ಗಾಟ್ ಅಂಡ್ ಗಾಡ್ ಹ್ಯಾಸ್ ಗಿಫ್ಟೆಡ್ ದಿಸ್ ಬಾಡಿ. ಈ ಬಾಡಿಯಿಂದ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಛಲವನ್ನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹ ಇಟ್ಕೋಬೇಕು. ದೇರ್ ಆರ್ ಕೇಸಸ್ ದಟ್ ಏನೂ ಇಲ್ಲದಿದ್ದ ಹೆಣ್ಮಕ್ಳು ಟೀ ಸ್ಟಾಲ್ ಹಾಕೊಂಡು ಬಂದಿದ್ದಾರೆ, ಜೀವನ ಮಾಡಿಕೊಂಡು ಹೋಟೆಲ್ ಮಾಡಿದ್ದಾರೆ. ಅಂತಹ ಒಬ್ಬ ಧೈರ್ಯಶಾಲಿ ಹೆಣ್ಣು ಮಕ್ಕಳು ಕಥೆಗಳನ್ನ ನೀವು ಓದ್ಬೇಕು. ಕಾಲಿಲ್ಲದವರು ಆರ್ಟಿಫಿಷಿಯಲ್ ಕಾಲ್ ಹಾಕೊಂಡು ನಡೆದು ಹಿಮಾಲಯ ಹತ್ತಿದ್ದಂಥವ್ರು ಇದ್ದಾರೆ. ನಮಗಿಂತ ಏನು ಇಲ್ಲದವರು ಎಷ್ಟು ಧೈರ್ಯ ಮತ್ತು ಶಕ್ತಿಯಿಂದ ಬದುಕ್ತಿದ್ದಾರಲ್ಲ, ಅದನ್ನ ನೋಡ್ಲಿಕ್ಕೆ ಕಣ್ಣು ತೆರಿಬೇಕು ನಮ್ಮ ಹೆಣ್ಮಕ್ಳು. ಅದಕ್ಕೆ ಬ್ಲಾಂಕ್ ಮಾಡ್ಬಿಡ್ತಾರೆ. ಹೌದು, ತವ್ರ ಮನೆಯವರು ಒಂದ್ ರೀತಿ ತಲೆ ಮೇಲೆ ತಟ್ಟಿದ್ರೆ ಗಂಡನ ಮನೆಯವರು ಇನ್ನು 10 ರೀತಿ ತಟ್ತಾರೆ. ಅವರ ಎಕ್ಸ್ಪೆಕ್ಟೇಷನ್ ಕೇಳಲಿಲ್ಲ ಅಂದಾಗ ಇವಳು ಎಂತ ಸೊಸೆ, ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ಬಿಡ್ತಾರೆ. ಇಟ್ ಇಸ್ ವೆರಿ ಈಸಿ. ಯಾಕಂದ್ರೆ ಅಂತ ಕಾಲದಲ್ಲೇ ದ್ರೌಪದಿ ಅಮ್ಮಂಗೆ ಆ ರೀತಿ ಮಾಡಿದಂಥವ್ರು, ಸೀತಾಮಾತೆಗೆ ಆ ರೀತಿ ಮಾಡಿದಂಥವ್ರು, ಅಂತ ಸಾಕ್ಷಾತ್ ದೇವಿ ಮಂಡೋದರಿ ದೇವಿಯನ್ನು ಇಟ್ಕೊಂಡು ಇನ್ನೊಬ್ಬ ಹೆಣ್ಣು ಮಗಳ ಮೇಲೆ ಕಣ್ಣು ಹಾಕಿದಂಥವ್ನು, ಹಾಕು ಅಂತ ಹೇಳ್ದಂಥವಳೆ ನಾದ್ನಿ ಅಲ್ವಾ? ಹೌದು. ಇದನ್ನೆಲ್ಲ ನಾವು ಯಾಕೆ ಕಂಪೇರ್ ಮಾಡ್ಕೊಳ್ಳಲ್ಲ? ಅವತ್ತು ಆಗೋಯ್ತು ಕತೆ ಅಂತ ಬಿಡಬೇಡಿ. ಈ ಮಣ್ಣಲ್ಲಿ ಸಾಕಷ್ಟು ಕ್ರೌರ್ಯ ನಡೆದಿದೆ, ಅದೇ ರೀತಿ ಮರಿಬೇಡಿ. ಶಾಂತಿಯ ಬೀಡು ಇದು. ದಿಸ್ ಈಸ್ ದ ಈ ನೆಲದಲ್ಲಿ ಎಲ್ಲವೂ ಇದೆ. ನಮ್ಗೆ ಏನ್ ಬೇಕೋ ಅದನ್ನ ನಾವು ಕ್ರಿಯೇಟ್ ಮಾಡ್ಕೊಂಡು ನಂದನವನ ನಮಗೆ ಬೇಕು ತಗೊಳ್ಬೇಕು. ಹೌದು, ಖಂಡಿತ ಖಂಡಿತ ಮೇಡಮ್. ಮತ್ತೆ ಮಾತಾಡ್ತೀನಿ ನಿಮ್ ಜೊತೆ. ಎಸ್, ಇನ್ನು ವರದಕ್ಷಿಣೆ ಪಿಡುಗನ್ನ ಹೋಗಲಾಡಿಸಬೇಕು ಅಂತ ಸರ್ಕಾರ ಕಾನೂನುಗಳನ್ನ ತಂದಿದ್ರು ಕೂಡ ಈ ರೀತಿ ಪ್ರಕರಣಗಳು ವರದಿ ಆಗ್ತಾನೆ ಇರುತ್ತೆ. ಈಗ ಸಿಟಿ ಅಂತ ಬಂದ್ರೆ ಇಲ್ಲಿ ಮಹಿಳೆಯರ ಎಜುಕೇಶನ್ ರೇಟ್ ಜಾಸ್ತಿ ಇರುತ್ತೆ, ಹಾಗೆ ಎಲ್ಲ ಕೂಡ ಸೆಲ್ಫ್ ಎಂಪ್ಲಾಯ್ಡ್ ಹಾಗೆ ಇಂಡಿಪೆಂಡೆಂಟ್ ಆಗಿರ್ತಾರೆ. ಆದ್ರೂ ಕೂಡ ಈ ರೀತಿ ಪ್ರಕರಣಗಳಲ್ಲಿ ಇವ್ರು ಹೆಂಗ್ ಸಿಕ್ಕಾಕೊಂತಾರೆ ಅಂದ್ರೆ ಅದರಿಂದ ಹೊರಗಡೆ ಬರಬಹುದಲ್ವಾ? ಎಷ್ಟೋ ಜನ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಹಿಂಜರಿತಾರೆ. ಇದು ಯಾಕೆ ಅಂತ? ಇದು ಯಾಕೆ ಅಂತಂದ್ರೆ ಕೆಲವರು ರೆಸ್ಪೆಕ್ಟಿಗೋಸ್ಕರ ಅಂದ್ರೆ ಮರ್ಯಾದೆಗೋಸ್ಕರ ಅಂಜುತ್ತಾರೆ ಕೆಲವರು. ಯಾಕಂದ್ರೆ ಅಪ್ಪ ಅಮ್ಮ ತುಂಬಾ ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿರ್ತಾರೆ, ಎಲ್ಲ ಊರ್ ಜನನ್ ಕರ್ಸಿರ್ತಾರೆ, ತುಂಬಾ ಜನ ಬಂದಿರ್ತಾರೆ. ಅವ್ರ ಮುಂದೆ ಏನಾದ್ರು ನಾನು ಹಿಂಗೆ ಗಂಡ ಬಿಟ್ಟು ಬಂದೆ ಅಂತಂದ್ರೆ ಏನಾದ್ರು ನಮ್ಮ ಅಪ್ಪ ಅಮ್ಮನಿಗೆ ಮರ್ಯಾದೆ ಕಡಿಮೆ ಆಗುತ್ತೆ, ಇಲ್ಲ ನನ್ನನ್ನು ಆಡ್ಕೊಳ್ತಾರೆ ಅನ್ನೋದೊಂದು ಭಾವನೆ ಕೂಡ ಇರುತ್ತೆ ಹೆಣ್ಮಕ್ಳಲ್ಲಿ. ಮತ್ತೆ ಇನ್ನೊಂದು ಏನಂತ ಅಂದ್ರೆ ಹೆಣ್ಮಕ್ಳು ಧೈರ್ಯ ಮಾಡಲ್ಲ. ಈಗ ನಾನೇನಾದ್ರೂ ಹೋಗಿ ಮನೇಲಿ ಕೂತ್ಕೊಂಡ್ರೆ ಅಪ್ಪ ಅಮ್ಮನೂ ಕೂಡ ನಿನ್ನಲ್ಲೇ ಏನೋ ತಪ್ಪಿದೆ ಅಂತಾರೆ. ಇಲ್ಲ ಅಂದ್ರೆ ಅವರು ಅಷ್ಟ್ರ ಮಟ್ಟಿಗೆ ತೋರ್ಸಿರ್ತಾರಲ್ಲ, ಅಳಿಯ ಆದವನು ಅವರು ಇವ್ರಾಗಿರೋರು ಬೀಗರಾಗಿರೋರು ಅಷ್ಟ್ರ ಮಟ್ಟಿಗೆ ತೋರ್ಸಿರ್ತಾರೆ ಚೆನ್ನಾಗಿ. ಅಂದ್ರೆ ಏನ್ ನಿಮ್ ಮಗಳನ್ನ ನಾವು ಕೆಳಗಡೆನೆ ಕೂರ್ಸಲ್ಲ, ಅಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ ಅನ್ನೋದೊಂದು ತೋರ್ಸಿರ್ತಾರೆ. ಬಟ್ ಅದ್ರ ಒಳಗಡೆ ಮಾಡೋದಂತದ್ದು ಗೊತ್ತಿರಲ್ಲ. ಇದೇ ಒಂದು ಕೇಸು ಬೆಂಗಳೂರಲ್ಲಿ ಒಂದಾಗಿತ್ತು. ಏನಂತಂದ್ರೆ ಅತ್ತೆ ಮಾವಂದಿರ ಹತ್ರ ಆ ಹುಡುಗ ತುಂಬಾ ಚೆನ್ನಾಗಿದ್ದ, ತುಂಬಾ ಚೆನ್ನಾಗಂದ್ರೆ ಏನ್ ಅವ್ರ ಮುಂದೆನೆ ತುಂಬಾ ಅಂಟ್ಕೊಂಡು ಕುತ್ಕೊಳ್ಳೋದು, ಎಲ್ಲಾದ್ರೂ ಕರ್ಕೊಂಡು ಹೋಗೋದು, ಇಲ್ಲ ಏನಾದ್ರು ತಂದು ಕೊಡೋದು, ಆ ತರ ಮಾಡ್ತಿದ್ದ. ಅದೇ ಸಿಂಗಲ್ ರೂಮಲ್ಲಿ ಇರ್ಬೇಕಾದ್ರೆ ಅವಳಿಗೆ ರಾತ್ರಿ ಇಡೀ ಟಾರ್ಚರ್. ಸೊ ಅದು ಏನಾಗಿದೆ ಅಂದ್ರೆ ಲಾಸ್ಟ್ ಬರ್ತಾ ಬರ್ತಾ ಅದು ಡಿಪ್ರೆಷನ್ ಆಗ್ಬಿಟ್ಟಿದೆ. ಅದು ಆ ಹುಡುಗಿಗೆ ಒಂಥರ ಮಾನಸಿಕವಾಗಿ ಕುಂದೋಗ್ಬಿಟ್ಟು ಒಂಥರ ಈ ಕೈ ಕಾಲುಗಳ ಇರ್ತಾವಲ್ಲ ಈ ತರ ಹಿಂಗೆ ಹಿಡ್ಕೊಂಡ್ಬಿಟ್ಟಿದೆ ಅದು.
ಸೊ ಯಾರಿಗೂ ಗೊತ್ತಾಗಿಲ್ಲ. ಹಂಗಾದಾಗ ಗೊತ್ತಾಗಿದ್ದು ಏನಕ್ಕೆ ಹಿಂಗಾಗಿದೆ ಅಂತ ಅದು ಕೇಳಿದಾಗ ಈ ಥರ ಅವಾಗ ಆ ಹುಡುಗಿ ಬಾಯಿ ಬಿಟ್ಟಿದ್ದು. ಈ ಥರ ರಾತ್ರಿ ಎಲ್ಲ ಹಿಂಗೆ ಟಾರ್ಚರ್ ಮಾಡ್ತಾರೆ, ನಾವು ಯಾರ ಹತ್ರನೂ ಮಾತಾಡಿಲ್ಲ ಅಂದ್ರು ನೀನು ಅವ್ರ ಹತ್ರ ಮಾತಾಡಿದೆ ಅಂತಾರೆ, ಏನೋ ಒಂದು ಅನುಮಾನ ಇಲ್ಲ ಏನೋ ಒಂದು ಆ ಥರ ಏನೋ ಇದು ಮಾಡ್ತಾರೆ. ಹಂಗಾಗಿ ಗೊತ್ತೇ ಆಗಲ್ವಲ್ಲ, ಇದು ಒಳಗಡೆ ಮಗಳು ಹೇಳಿದಾಗ ಗೊತ್ತಾಗೋದು, ಅಲ್ಲಿವರೆಗೆ ಎಲ್ಲಿ ಗೊತ್ತಾಗತ್ತೆ. ಸೊ ಈ ತರ ಮಾನಸಿಕವಾಗಿ ಕುಂದೋಗ್ಬೇಕಾದ್ರೆ ಇದೊಂದು ನಮ್ಮ ಪೀಳಿಗೆಯಲ್ಲಿರೋ ಹೆಣ್ಮಕ್ಳು ಯಾವಾಗ ಧೈರ್ಯ ಮಾಡಿ ಮುಂದೆ ಬರದಿದ್ದಾಗ ಅವ್ರು ಈ ತರ ಅನುಭವಿಸೋ ಕಷ್ಟಗಳೇ ಅವರಿಗೆ ಮುಳುವಾಗೋದು. ಸೊ ಈ ತರ ಏನಾದ್ರೂ ಗೊತ್ತಾದಾಗ ದಯವಿಟ್ಟು ನಾವು ಹೆಣ್ಮಕ್ಳಿಗೆ ಎಲ್ಲರಿಗೂ ಹೇಳೋದು ಒಂದೇ, ಧೈರ್ಯ ಮಾಡಿ, ಬಂದಿರೋದು ಒಂಟಿ ಹೋಗೋದು ಒಂಟಿ, ಆಯ್ತಾ. ಭಗವಂತ ಹುಟ್ಟಿಸಾದ್ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಊಟಕ್ಕೆ ಇಟ್ಟಿರ್ತಾನೆ. ಗಂಡ ಕಟ್ಕೊಂಡಿದ್ದಾನೆ ಅಂದಿದ ತಕ್ಷಣ ಅವ್ನು ಕೊಡೋ ಹಿಂಸೆಗಳನ್ನೆಲ್ಲ ತಡ್ಕೊಳ್ಳೋದು, ಅವ್ನು ಕೊಡೋ ಟಾರ್ಚರ್ಗಳನ್ನೆಲ್ಲ ತಡ್ಕೊಳ್ಳೋದು. ಆಮೇಲೆ ನೀವು ಅವ್ನು ಕೇಳ್ದಂಗೆ ಇವಾಗ ಅವ್ರು ಏನ್ ಪ್ಲಸ್ ಪಾಯಿಂಟ್ ಇಟ್ಕೊಂತಾರೆ ಅಂದ್ರೆ, ಮದುವೆ ಮಾಡ್ಕೊಡ್ಬೇಕಾರೆ ವಿಜೃಂಭಣೆಯಾಗಿ ಮದುವೆ ಮಾಡ್ಕೊಟ್ಟಿರ್ತಾರೆ, ಅವ್ರು ಏನ್ ಕೊಟ್ಟಿರ್ತಾರೆ ಅನ್ನೋದು ನೋಡ್ಕೊಂಡಿರ್ತಾರಲ್ಲ, ಓ ಇವ್ರು ಇಷ್ಟು ಕೊಟ್ಟಿದ್ದಾರೆ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಇರುತ್ತೆ ತೆಗೆಯೋಣ ಅನ್ನೋ ಅಷ್ಟು ಇದಿರ್ತತೆ ಅವರಿಗೆ. ಅವಾಗ ಏನ್ ಮಾಡ್ತಾರೆ, ಹೆಣ್ಣು ಮಕ್ಳಿಗೆ ನೈಸಾಗಿ ಹೇಳಿರ್ತಾರೆ ಅವರು, ಹಿಂಗಿಸ್ಕೊಬಾ ಆಯ್ತು, ಬಿಸ್ನೆಸ್ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ಒಂದಷ್ಟು ಲಕ್ಷ ಹಾಕ್ಬೇಕು, ಬಿಲ್ಡಿಂಗ್ ಕಟ್ತಾ ಇದ್ದಾನೆ, ಮನೆ ನಮ್ಮ ಜೀವನದ ಏನೋ ಒಂದ್ ಇಷ್ಟಿಷ್ಟು ಹಂಗಂಗೆ ಕೊಟ್ಟಿರ್ತಾರೆ. ಅವರು ಇದ್ ಮಾಡ್ಕೊಂಡಿರ್ತಾರೆ. ಕೊನೆ ಪಕ್ಷಕ್ಕೆ ಏನಾಗಿರ್ತದೆ ಅಂದ್ರೆ ಕೊಟ್ಟು ಸಾಕಾಗಿರ್ತತೆ ನೋಡಿ. ಆ ಸಮಯದಲ್ಲಿ ಏನು ಇಲ್ಲದಿದ್ದಾಗ ಈ ಕಿರುಕುಳಗಳು ಜಾಸ್ತಿ ಆಗ್ತವೆ. ಸೊ ಆವಾಗ ಏನ್ ಮಾಡ್ಬೇಕಂದ್ರೆ ಫಸ್ಟಿಗೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ಈಗ ಹೆಂಗಿದ್ರು ವರದಕ್ಷಿಣೆ ಕೊಟ್ರೆ ತಪ್ಪು ಅಂತ ಇದೆ ಅಲ್ವಾ, ದಯವಿಟ್ಟು ಎಲ್ಲ ತಂದೆ ತಾಯಿಗಳಿಗೆ ಹೇಳೋದಷ್ಟೇನೆ, ನಾವು ವರದಕ್ಷಿಣೆ ಕೊಡೋದು ಎಷ್ಟು ತಪ್ಪಾಗುತ್ತೋ ಹೆಣ್ಮಕ್ಳನ್ನ ಅಷ್ಟು ಸ್ವಲ್ಪ ಮದುವೆ ಮಾಡಿ ಕೊಟ್ಟಾದ್ಮೇಲೆ ಅವ್ರ ಕಡೆ ಒಂದ್ ಸ್ವಲ್ಪ ಗಮನ ಕೊಡಿ, 1 ವರ್ಷದ ತನಕ ಗಮನ ಕೊಡಿ. ಆಮೇಲೆ ನೋಡಿ ಏನಾಗುತ್ತೆ, ಚೆನ್ನಾಗಿ ಇಟ್ಕೊಂಡಿದಾರ, ಚೆನ್ನಾಗಿ ಬಿಟ್ಬಿಡಿ, ಪರವಾಗಿಲ್ಲ. ಅದ್ರಲ್ಲೂ ಈ ಅಪ್ಪ ಅಮ್ಮಂದಿರದು ಸ್ವಲ್ಪ ತೊಂದರೆ ಇದೆ. ಯಾಕಂದ್ರೆ ನನ್ನ ಮಗಳನ್ನ ಇವ್ರು ಹೇಳ್ದಂಗೆ ತುಂಬಾ ಪ್ರೀತಿ ಮಾಡ್ಬಿಟ್ಟಿರ್ತಾರೆ, ಇಷ್ಟು ಚೌಕಟ್ಟಲ್ಲೇ ಇಟ್ಕೊಂಡಿರ್ತಾರೆ. ಮದುವೆ ಮಾಡ್ಕೊಟ್ಟಾದ್ಮೇಲೆ ಅವಳು ಹೆಂಗಿದಾಳೋ ಏನೋ ಅಂತ ಇಣ್ಕಿ ನೋಡೋದು, ಒಂದ್ ದಿವ್ಸಕ್ಕೆ 50 ಕಾಲ್ಗಳು ಮಾಡೋದು, ಈ ತರ ಎಲ್ಲ ಮಾಡಿದಾಗ ಅವ್ರಿಗೂ ಒಂದ್ ಸ್ವಲ್ಪ ಇದಾಗುತ್ತೆ. ಸೊ ಅವಾಗ ಏನ್ ಅನಿಸ್ತತೆ ಹೆಣ್ಮಕ್ಳಿಗೆ, ಓ ನನ್ಗೆ ಯಾರು ಇಲ್ಲ ಅಂದ್ರೂ ನಮ್ಮ ಅಮ್ಮನಾದ್ರೂ ಇದೆ, ನಮ್ಮ ಅಪ್ಪನಾದ್ರೂ ಇದ್ದಾರೆ ಅನ್ನೋದೊಂದು ಮೊಂಡು ಧೈರ್ಯ ಬರುತ್ತಾ. ಅವಾಗ್ಲೂ ಈ ತರದ್ದು ಡಿವೋರ್ಸ್ ಕೇಸು ಇಲ್ಲ ಈ ತರದ ಅಂದ್ರೆ ಸಂಬಂಧಗಳನ್ನೇ ಮುರ್ಕೊಳ್ಳುವಂತ ಸ್ಥಿತಿಗಳಿಗೂ ಬಂದ್ಬಿಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ಹೆಣ್ಮಕ್ಳಿಗೆ ನಾವು ಹೆಂಗೆ ಧೈರ್ಯ ಕೊಡ್ಬೇಕು ಅಂತಂದ್ರೆ, ನೋಡಮ್ಮ ನಿನಗೆ ಮದುವೆ ಮಾಡ್ಕೊಟ್ಟಿದೀವಿ ಅಂದ್ರೆ ನಿನ್ ಮಾರಾಟ ಆಗಿಲ್ಲ, ನೀನು ಮದುವೆ ಮಾಡ್ಕೊಟ್ಟಿದ್ದೀವಿ, ನಿನಗೆ ಎಷ್ಟು ಇದು ಹಕ್ಕಿದೆಯೋ ನಿನ್ನ ಗಂಡನಿಗೂ ಅಷ್ಟೇ, ಅಂದ್ರೆ ಇಬ್ರು ಸಮಪಾಲಾಗಿದ್ದೀರಾ. ಸೊ ಯಾವ್ದನ್ನು ಸಹಿಸ್ಕೋಬೇಡ, ಆದ್ರೆ ತಗ್ಗಿ ಬಗ್ಗಿ ನಡಿಬೇಡ ಅಂತ ಹೇಳಲ್ಲ. ಸೊ ಹಂಗಂತ ಮೂಗಿನೇರಕ್ಕೆ ನಡಿಬೇಕು ಅಂತಲ್ಲ, ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರಿ, ಪರವಾಗಿಲ್ಲ. ಬಟ್ ಆದ್ರೆ ತೀರಾ ಈ ತರ ವ್ಯವಸ್ಥೆಗಳು ಹದ್ಗೆಡ್ಬೇಕಾದ್ರೆ ಆದಷ್ಟು ಸ್ವಲ್ಪ ಹೊರಗಡೆ ಬಂದು ಜನಕ್ಕೆ ತಿಳಿಸೋದಾಗ್ಲಿ, ಈ ಮರ್ಯಾದೆಗೋಸ್ಕರ ಯಾರು ಹಂಜಕ್ ಹೋಗ್ಬೇಡಿ. ಮರ್ಯಾದೆ ಇರೋದ್ರಲ್ಲಿ ಇದ್ದೇ ಇರುತ್ತೆ, ಸ್ವಲ್ಪ ಹಂಜಕ್ ಹೋಗ್ಬೇಡ್ರಿ. ಆಚೆ ಬಂದು ಸ್ವಲ್ಪ ಪೊಲೀಸ್ ಸ್ಟೇಷನ್ ಕೊಡೋದು, ಇಲ್ಲ ಅಪ್ಪ ಅಮ್ಮನಿಗೆ ಹೇಳೋದು, ಇಲ್ಲ ಅವ್ರುಗಳು ಮಾಡ್ತಿರೋದೊಂದು ರೆಕಾರ್ಡ್ಗಳಾದ್ರೂ ಮಾಡ್ಕೊಳ್ಳೋದು, ಈ ತರದ್ ಏನಾದ್ರೂ ಒಂದ್ ಮಾಡ್ಕೊಳ್ಳಿ ಅಂತ ನಾವು ಎಷ್ಟು ಜಾಗೃತಿ ಜಾಸ್ತಿ ಇನ್ನು ಹೆಣ್ಮಕ್ಳಿಗೆ ಎಷ್ಟು ತಿದ್ದಬೇಕು ಅಂದ್ರೆ ಅಷ್ಟು ತಿದ್ದಬೇಕು, ಅಷ್ಟು ಜಾಗೃತಿಗಳನ್ನ ಕೌನ್ಸಿಲಿಂಗು ಕೂಡ ಮಾಡ್ಬೇಕು. ಸೊ ಹಂಗಾದಾಗ ಸ್ವಲ್ಪ ಈ ತರದೆಲ್ಲ ಸ್ವಲ್ಪ ನಿಲ್ಲುತ್ತೆ ಅನ್ನೋದೊಂದು. ಓಕೆ ಎಸ್. ಇನ್ನು ಮೇಡಮ್, ಈಗ ಈ ರೀತಿ ಹೆಣ್ಮಕ್ಳಿಗೆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ, ಯಾವ ರೀತಿ ಅವರು ಸಪೋರ್ಟ್ ಮಾಡಬೇಕಾಗತ್ತೆ? ಫ್ಯಾಮಿಲಿ ಸಪೋರ್ಟ್ ಅಂದ ತಕ್ಷಣ ಅದೇ ಮ್ಯಾಮ್, ನಾನು ಚಿಕ್ಕ ವಯಸ್ಸಿಂದ ಹೇಳಿದ್ನಲ್ಲ, ಮಕ್ಕಳಿಗೆ ಆದಷ್ಟು ಸಮಾನತೆ ಅಂದರೆ ಮನೆಯಲ್ಲೇ ತಮ್ಮ ಅಣ್ಣ ಅಂದರೆ ಹೆಂಗಿರುತ್ತೋ, ಗಂಡು ಮಕ್ಕಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಏನು ಕಲಿಸ್ತಾರೆ ಅದೇ ರೀತಿ ಹೆಣ್ಮಕ್ಳಿಗೂ ಕೂಡ ಕಲಿಸ್ಬೇಕು ತಂದೆ ತಾಯಂದ್ರು. ಫಸ್ಟು ಇವಳು ಗುಡ್ ಗರ್ಲ್ ಆಗಬೇಕು, ನೀನು ಹಿಂಗೆ ಮಾಡಬೇಕು, ಅದನ್ನೆಲ್ಲ ಬಿಟ್ಟು ಯಾಕೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಕ್ರಿಟಿಕಲ್ ಥಿಂಕಿಂಗ್ನ ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಅಂದರೆ ಈ ಪದ್ಧತಿ ಸರಿನಾ ತಪ್ಪ ಅನ್ನೋ ಕ್ವೆಶನ್ ಮಾಡುವಂಥ ಒಂದು ಇದನ್ನ ಕಲಿಸ್ಬೇಕು. ಎಲ್ಲ ಹೇಳಿದ್ದನ್ನೆಲ್ಲ ಇಲ್ಲ ನೀನ್ ಇದನ್ನ ಮಾಡ್ಬೇಕು, ಮಾಡ್ಲೇಬೇಕು, ಈ ತರ ಮಕ್ಕಳಿಗೆ ಹೇರ್ಬಾರ್ದು. ಅದು ಯಾಕೆ ಮಾಡ್ಬೇಕು, ಅದಕ್ಕೆ ಎಷ್ಟು ಒಳ್ಳೇದು, ನಿನಗೆ ಎಷ್ಟು ಒಳ್ಳೇದು, ಅದು ಅವಳು ಕೂಡ ಆ ಮಗು ಕೂಡ ಇದು ನನಗೆ ಒಳ್ಳೇದ ಕೆಟ್ಟದ್ದ, ಆ ಒಂದು ಕಾನ್ಶಿಯಸ್ನೆಸ್ ರೈಸ್ ಆಗೋದನ್ನ ಪೇರೆಂಟ್ಸ್ ಇಂದಾನೇ ಶುರು ಆಗೋದು. ಆಗ ಮಾತ್ರ ಮಕ್ಕಳು ಡೆವಲಪ್ ಆಗೋಕ್ ಸಾಧ್ಯ. ಈಗ ಮೇಡಮ್ ಹೇಳಿದ್ರು, ತುಂಬಾ ನಾವು ತುಂಬಾ ಇದ್ರಲ್ಲಿ ನಾಜೂಕಾಗಿ ಮಕ್ಕಳನ್ನ ಬೆಳೆಸ್ತಾ ಇದೀವಿ, ಡೆಲಿಕೇಟ್ ಆಗಿ ಬೆಳೆಸ್ತಾ ಇದೀವಿ. ಸೊ ಆ ತರ ಮಕ್ಕಳನ್ನ ಬೆಳೆಸಬಾರ್ದು. ಆದಷ್ಟು ಅವರು ಹೊರಗೆ ಹೋಗ್ಬೇಕು,
ತಿಳ್ಕೊಬೇಕು, ಅವರು ಕಲಿಬೇಕು. ಏನು ಈ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅನ್ನೋದು ಈ ಪುಸ್ತಕದಿಂದ ಸಿಗುವಂಥದ್ದಲ್ಲ, ಅನುಭವಗಳಿಂದ ಸಿಗುವಂಥದ್ದು. ಹೊರಗಡೆ ಹೋದಾಗ್ಲೇ ಆ ಮಕ್ಕಳಿಗೆ ಆ ಕಾನ್ಶಿಯಸ್ನೆಸ್ ರೈಸ್ ಆಗೋದು. ಸೊ ನಿಮ್ಮ ಹೆಣ್ಮಗು ಹೊರಗೋಗ್ಬೇಡ, ಗಂಡ್ ಮಗ ಏನೋ ಅವನೇನು ಸುತ್ತಾನೆ ಬರ್ತಾನೆ, ಅವನದೇನು ನಡೆಯುತ್ತೆ, ನೀನ್ ಹಂಗಲ್ಲ ಹಿಂಗಲ್ಲ. ಸೊ ಹೋದ್ರೆ ಏನಾಗತ್ತೆ, ನೀನ್ ಹೆಂಗಿರ್ಬೇಕು, ನೀನ್ ಬೌಂಡ್ರೀಸ್ ಹೆಂಗಿರ್ಬೇಕು, ಫ್ರೆಂಡ್ಸ್ ಜೊತೆ ಬೆರಿಬೇಕು, ಎಷ್ಟು ಬೌಂಡ್ರೀಸ್ ಹಾಕ್ಬೇಕು, ಸೋಷಿಯಲ್ ಮೀಡಿಯಾ ನೋಡು ಎಷ್ಟಿರ್ಬೇಕು, ಹೇಗಿರ್ಬೇಕು, ಏನು ವಿಷಕಾರಿ ವ್ಯಕ್ತಿಗಳು ಹೇಗಿರ್ತಾರೆ ಅವ್ರನ್ನ ಹೆಂಗ್ ಫೇಸ್ ಮಾಡ್ಬೇಕು, ನಿನ್ ಕಮ್ಯುನಿಕೇಶನ್ ಹೇಗಿರ್ಬೇಕು. ಅಂದ್ರೆ ರೂಢಾಗಿ ಈಗ ಹೊರಗೆ ಬಿಟ್ಬಿಡ್ಬೇಕು ಅಂದ ತಕ್ಷಣ ರೂಢಾಗಿ ಬಿಹೇವ್ ಮಾಡೋದು ಅಂತಲ್ಲ, ಹೇಗ್ ಮಾತಾಡಬೇಕು, ಆರೋಗ್ಯಕರವಾಗಿರುವಂತಹ ಮಾತುಗಳನ್ನು ಹೇಗೆ ಆಡ್ಬೇಕು, ರಿಲೇಶನ್ಶಿಪ್ ಗಳನ್ನ ಹೇಗೆ ಬೆಳೆಸ್ಕೋಬೇಕು, ಯಾವ ರೀತಿ ಆಯ್ಕೆಗಳನ್ನ ಮಾಡಬೇಕು, ಡಿಸಿಷನ್ ನ ಹೇಗೆ ತಗೋಬೇಕು, ಇದನ್ನ ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಗ ಅವ್ರು ಮುಂದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅವರೇ ಡಿಸಿಷನ್ ತಗೋತಾರೆ. ಈಗ ನೀವು ಈ ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ನೋಡಿದ್ರೆ ಹೆಚ್ಚಾಗ್ತಾ ಇದೆ. ಆದರೆ ಎಲ್ಲ ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ನಾವು ಅನ್ಕೋತೀವಿ ಹೆಣ್ಮಕ್ಳು, ಆದರೆ ಎಲ್ಲ ಒಂದು ಫ್ಯಾಮಿಲಿ ಪೇಯ್ಡ್ ಬಿಸ್ನೆಸ್ಸು ಅಥವಾ ಲೋ ಪೇಯ್ಡ್ ಬಿಸ್ನೆಸ್ಸು, ಅಗ್ರಿಕಲ್ಚರಲ್ಲೋ, ಈಗ ಗಂಡ ಒಪ್ಕೊಂಡಿರೋ ಕೆಲಸನ ಹೆಂಡತಿ ಮಾಡೋದು, ಅಥವಾ ಸ್ಯಾಲ್ರಿ ತಂದ್ಬಿಟ್ಟು ಕೊಡೋದು, ಫ್ಯಾಮಿಲಿಗೆ ಕೊಡೋದು, ಅವರಿಗೆ ಆ ಇಂಡಿಪೆಂಡೆನ್ಸಿನೇ ಇಲ್ಲ. ದುಡಿತಾರೆ, ಇಲ್ಲೂ ದುಡಿಬೇಕು, ಮನೇಲೂ ದುಡಿಬೇಕು, ಬಟ್ ನೋ ಡಿಸಿಷನ್ ಮೇಕಿಂಗ್ ರೂಲ್. ಎಲ್ಲ ಮನೇಲಿ ಯಾರಿರ್ತಾರೆ ಅವರಿಗೆ ಡಿಸಿಷನ್ ಮಾಡುವಂತ ಇದು. ಸೊ ಈ ತರ ಜಾಸ್ತಿ ಆದಾಗ ಹೆಣ್ಮಕ್ಳಿಗೆ ಖಿನ್ನತೆ ಜಾಸ್ತಿ ಆಗುತ್ತೆ. ಈಗ ಮನೇಲೂ ಹೇಳ್ಕೊಡ್ತಾರೆ, ಮನೇಲೆ ಕಲ್ಸ್ಬಿಟ್ಟಿರ್ತಾರೆ, ಈಗ ನೀನ್ ದುಡಿದ್ರೆ ನೀನ್ ಸಂಬಳ ತಂದು ಮನೆಗೆ ತಂದು ಕೊಡ್ಬೇಕು. ಸೊ ಅವಳಿಗೆ ಅವಾಗ ಏನಾಗುತ್ತೆ, ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ನನಗೆ ನನ್ ಸ್ವತಂತ್ರ ಎಲ್ಲೋಯ್ತು, ಆ ಸ್ವತಂತ್ರತೆನ ಮನೆಯಿಂದಾನೇ ತೆಗಿಸ್ಬಿಡ್ತಾರೆ. ಅಯ್ಯೋ ನಿಂಗೆ ಗೊತ್ತಾಗಲ್ಲ, ನಿಂಗೆ ಏನು ಇದಾಗಲ್ಲ, ಗೊತ್ತಾಗಲ್ಲ ಅನ್ಬಿಟ್ಟು ಏನು ಗೊತ್ತಾಗಲ್ಲ ಪಾಪ ಮಗುಗೆ. ಸೊ ಚಿಕ್ಕ ವಯಸ್ಸಿಂದಾನೇ ಅದನ್ನ ಟ್ರೈನ್ ಮಾಡ್ಬೇಕು. ಇವರು ಬರೀ ಹೆಣ್ಮಕ್ಳು ವಲ್ನರಬಲ್ಲು, ತುಂಬಾ ಸಾಫ್ಟ್ ಆಗಿರ್ಬೇಕು, ತುಂಬಾ ಒಳ್ಳೆಯವರು, ಅವ್ರು ಹೇಳ್ದಂಗೆ ಕೇಳ್ಬೇಕು, ಜಾಸ್ತಿ ಮಾತಾಡ್ಬಾರ್ದು. ಅದೊಂದು ಒಳ್ಳೆ ಹೆಣ್ಮಕ್ಳು ಜಾಸ್ತಿ ಮಾತಾಡಲ್ಲ. ಸೊ ಈ ತರ ಮೈಂಡ್ ಸೆಟ್ ನ ಬೆಳೆಸಿ ಆ ಮಕ್ಳಿಗೆ ಏನ್ ನೋವಾದ್ರೂ ಹೇಳ್ಕೊಡೋದೇ ಇಲ್ಲ ಅವು. ಸೊ ನೀವು ಈ ಕೇಸು ಇಷ್ಟು ಬಂದಿರೋದನ್ನ ನಾವು ನೋಡಿದೀವಿ, ಅದರಲ್ಲಿ ಎಷ್ಟು ಫೇಕ್ ಕೇಸ್ ಇದೆಯೋ ಏನೋ ನಮಗೆ ಗೊತ್ತಿಲ್ಲ, ಆದ್ರೆ ಎಷ್ಟೋ ಹೆಣ್ಮಕ್ಳು ನಿಜವಾಗ್ಲೂ ನೋವು ಅನುಭವಿಸ್ತಾ ಇರೋರು ಕೇಸೇ ಹಾಕ್ತಾ ಇಲ್ಲ, ಇನ್ನೂ ಒಳಗೆ ನೋವು ಅನುಭವಿಸ್ಕೊಂಡು ಜೀವನ ಮಾಡ್ತಾನೆ ಇದ್ದಾರೆ. ಸೊ ಅಂತ ಮಕ್ಕಳನ್ನ ದಯವಿಟ್ಟು ತಂದೆ ತಾಯಿ ಆಗ್ಲಿ, ಸಮಾಜ ಆಗ್ಲಿ, ಅಥವಾ ಸುತ್ತಮುತ್ತ ಇರೋರಾಗ್ಲಿ ಅವೇರ್ನೆಸ್ ಮೂಡಿಸೋದ್ರ ಮುಖಾಂತರ, ಅಂದ್ರೆ ಹೆಣ್ಮಕ್ಳಿಗೆ ಅವರಿಗೆ ಆ ಇಂಡಿಪೆಂಡೆನ್ಸ್ ನ ಕಲಿಸೋ ಮುಖಾಂತರ, ಆ ಆಯ್ಕೆಗಳ ಸ್ವತಂತ್ರ ಕೊಡೋ ಮುಖಾಂತರ, ಈಗ ಕೊಡೋ ಈಗ ನೋಡಿ ನೀವೇ ನ್ಯೂಸ್ ಅಲ್ಲಿ ಹೆಣ್ಮಕ್ಳನ್ನ ಕರೆಸಿ ಮಾತಾಡೋ ಅವಕಾಶ ಕೊಟ್ಟಿದ್ದೀರಾ. ಸೊ ಈ ತರ ಎಲ್ಲ ರಂಗಗಳಲ್ಲೂ ಆಗ್ಬೇಕು. ಹೆಣ್ಮಕ್ಳು ಬಂದು ಮಾತಾಡ್ಬೇಕು, ಆಗ್ಲೇ ಅವರಲ್ಲಿರುವಂತ ಫೀಲಿಂಗ್ಸ್ ಆಗ್ಲಿ, ಅವರ ಭಾವನೆಗಳಾಗ್ಲಿ ಆ ಸೆಲ್ಫ್ ಎಕ್ಸ್ಪ್ರೆಸ್ ಆದಾಗ ಈ ತರ ವೈಲೆನ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟು ಹೇಳಿ ಮೇಡಮ್, ಈಗ ನೋಡ್ತಾ ಹೋಗೋದಾದ್ರೆ ಎಷ್ಟೋ ಜನ ಹೆಣ್ಮಕ್ಳು ಈಗ ಮದ್ವೆ ಆದ್ಮೇಲೆ ಗಂಡನ ಸಪ್ರೇಟ್ ಕರ್ಕೊಂಡು ಬಂದ್ಬಿಡ್ತಾರೆ. ಅಂದ್ರೆ ಈ ರೀತಿ ಪ್ರಕರಣಗಳು ಆಗ್ಬಾರ್ದು, ಅತ್ತೆಯಿಂದ ದೂರ ಇರೋಣ ಅಂತ. ಯಾಕಂದ್ರೆ ನೀವು ಹೇಳಿದ್ರಿ ಎಲ್ಲದಕ್ಕೂ ಮೂಲ ಕಾರಣ ಅತ್ತೆ ಅಂತ, ಹೀಗಾಗಿ ಅತ್ತೆರಿಂದ ದೂರ ಇರಬೇಕು ಅಂತ ಗಂಡನ ಸಪ್ರೇಟ್ ಕರ್ಕೊ ಬರ್ತಾರೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆಗ ಈ ರೀತಿ ಕೇಸ್ಗಳು ಕಮ್ಮಿ ಆಗುತ್ತಾ, ಹೇಗೆ? ಎಲ್ಲ ಪ್ರಕರಣಗಳಲ್ಲೂ ಅತ್ತೆದಿರು ವಿಲನ್ ಅಲ್ಲ. ನಾನು ಎಷ್ಟೋ ಅತ್ತೆಂದಿರು ನೋಡಿದ್ದೀನಿ, ಸಾಫ್ಟ್ ಆಗಿರ್ತಾರೆ, ಮತ್ತೆ ಮಾವಂದಿರೋ ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಟ್ಟಿರಲ್ಲ. ಅವರು ಸೊಸೆದಿರ ಮನೆಯಲ್ಲಿ ಕೆಲಸದವರಾಗಿದ್ದಾರೆ, ಅವ್ರಿಗೆ ಸರಿಯಾಗಿ ಬಟ್ಟೆ ಕೊಡಲ್ಲ, ಸರಿಯಾಗಿ ಊಟ ಕೊಡಲ್ಲ. ಅತ್ತೆದಿರೋರು ಅವ್ರ ಸ್ಥಾನಕ್ಕೇನು ಬೆಲೆ ಇಲ್ಲ, ಮನೆ ಕೆಲಸದವ್ರ ತರ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಈ ನಾವು ಹೇಳ್ತೀವಲ್ಲ, ಅದೆಲ್ಲ ಫ್ಯಾಮಿಲಿಲೂ ಆಗಿರಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ಲಿ ಈ ತರ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣನ ನೀವು ಕೇಳಿದ್ರಿ ಅಲ್ವಾ? ನಾವು ಅಪರಾಧಿ ಜಗತ್ತಿನಲ್ಲಿ ಹೆಚ್ಚು ನೋಡ್ತಾ ಹೋದಾಗ ಈಗ ಶೋಕಿಗಳು, ಈಗ ಈ ಮಹಾನಗರದಲ್ಲಿ ಅತಿ ಹೆಚ್ಚು ಹೆಂಡದಂಗಡಿಗಳನ್ನ ತೆರೆದಿದೆ ಸರ್ಕಾರ, ಅತಿ ಹೆಚ್ಚು ಮಾಲ್ಸ್, ಶಾಪಿಂಗ್ ಮಾಲ್ಸ್ ನ ತೆರೆದಿದೆ. ಆಬ್ವಿಯಸ್ಲಿ ಇಲ್ಲಿ ಬದುಕೋರ್ಗೆ ಆ ಹುಚ್ಚುಗಳು ಬರ್ಲೇಬೇಕಲ್ವಾ? ಎಲ್ಲರಿಗೂ ಸ್ಥಿತಪ್ರಜ್ಞತೆ ಬರ್ಲಿಕ್ಕೆ ಒಂದು 45 ವರ್ಷನಾದ್ರೂ ಆಗ್ಲೇಬೇಕು. ಸ್ಥಿತಪ್ರಜ್ಞತೆ ಇಟ್ ಇಸ್ ನಾಟ್ ಕಪ್ ಆಫ್ ಟೀ, ಅದಕ್ಕೆ ಸಾಕಷ್ಟು ಇರುತ್ತೆ ಬದುಕಿನ ಒಂದು ಅನುಭವ ಬರ್ಲಿಕ್ಕೆ. ಆದ್ರೆ ಎಲ್ಲರೂ ಈಗ ಸಾಮಾನ್ಯವಾಗಿ ಕಣ್ಣಿಗೆ ಕಂಡದ್ದೆಲ್ಲ ಬೇಕು ಅನ್ನುವಂತ ಒಂದು ಮಹಾನಗರದಲ್ಲಿ ನಾವಿದೀವಿ. ಹಂಗಾಗಿ ಎಲ್ರಿಗೂ ಕುಡಿಯುವಂತ ಚಪಲ ಇಡಿಸ್ಬಿಟ್ಟಿದೆ. ಅಂಗಡಿಗಳು ನೋಡಿದಾಗ 16 ವರ್ಷಕ್ಕೆ ಕುಡಿಬೇಕು, 17 ವರ್ಷಕ್ಕೆ ಕುಡಿಬೇಕು. ಏನೋ ನೀನು ಟೇಸ್ಟ್ ನೋಡಿಲ್ಲ, ನಾವು ಬಾರ ಒಂದಿನ ಪಾರ್ಟಿಗೆ, ನೀನ್ ನೋಡಿಲ್ವೇನೆ ಇನ್ನು, ಬಾರಿಮಾ, ಈ ತರ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಂದ ಶುರು ಆಗ್ತಾ ಇದೆ. ಈ ಶೋಕಿಯ ಜೀವನಗಳು ಮತ್ತೆ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮದುವೆ ಅಂತ ನಮ್ಮ ಈ ಉಡುಪಿ ಕಡೆ ಒಂದು ವಿದ್ಯಾರ್ಥಿ, ಅವನು ನಮ್ಮ AIT ಕಾಲೇಜಲ್ಲಿ ಓದಿದ್ದೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ನನ್ನ ತಮ್ಮಂಗೆ ಸ್ನೇಹಿತ ಆತ.
ಆತ ಮದುವೆ ಆಗಿ ಒಂದು 3 ದಿವಸಕ್ಕೆ ಇಲ್ವಾದ. ಕಾರಣ ಅವನ ಹೆಂಡತಿಯ ಜೊತೆಗೆ ಏನೋ ನೋಡ್ದ ಅವನ ವಿಡಿಯೋದಲ್ಲಿ ಅಂತ ಏನೋ ಒಂದು ಗುಮಾನಿ ಅವನ ಜೊತೆಗೆ ಆ ಪ್ರಕರಣ ಮುಚ್ಚೋಯ್ತು. ಅಂದರೆ ತುಂಬ ಒಂದು ನಾವು ಗಂಡು ಮಕ್ಕಳನ್ನೂ ಸಹ ಹೇಗೆ ಬೆಳೆಸ್ಬೇಕು ಹಾಗೆ ಬೆಳೆಸ್ತಾ ಇಲ್ಲ. ಹುಡುಗಿ ಥರ ಅಳ್ತಿಯಲ್ಲೋ ಅಂತ ಒಂದು ಸಿನಿಮಾ ಡೈಲಾಗು ನಾನು ಮೋಸ್ಟ್ಲಿ ಅದು ಯಾರೋ ಹಿರಿಯ ನಟರು ಯಾರೋ ಹೇಳಿದ್ದು ನೆನಪು. ಅಂದರೆ ಹುಡುಗಿ ಅಂದರೆ ಇದು ನಾವು ಏನೇ ಮಾಡಿದ್ರು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು. ಈ ಪುರುಷ ಪ್ರಧಾನ ಕುಟುಂಬಗಳೇನಿದ್ದಾವೆ ವಿ ಕನಾಟ್ ಚೇಂಜ್ ದೆಮ್ ಬಟ್ ವಿ ಕ್ಯಾನ್ ಆಲ್ಟರ್ ದೆಮ್ ಬೈ ನಮ್ಮ ಒಂದು ಸತತವಾದ ಪ್ರಯತ್ನ ಮತ್ತು ಒಂದು ಒಳ್ಳೆಯ ಒಂದು ನಿರಂತರ ಪ್ರಯತ್ನ. ಅದನ್ನು ನಾವು ಬಿಡಂಗೇ ಇಲ್ಲ. ಈ ಪುರುಷ ಪ್ರಧಾನ ಕುಟುಂಬಗಳನ್ನೇ ನಾವು ಬದುಕಬೇಕಾಗಿದೆ, ಅವ್ರ ಜೊತೆಗೆ ನಾವು ಇದ್ದು ಜಯಿಸಬೇಕಾಗಿದೆ. ಅದನ್ನು ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು ಮತ್ತು ಗಂಡು ಮಕ್ಕಳು ಸಹ ಅದನ್ನು ಅರ್ಥ ಮಾಡ್ಕೋಬೇಕು. ಮೊನ್ನೆ ಯಂಗ್ ಲಾಯರ್ ಸೂಸೈಡ್ ಮಾಡ್ಕೊಂಡ. ಯಾಕೆಂದರೆ ಅಪ್ಪ ಶಿಸ್ತು ಮಾಡ್ತಾ ಇದ್ರು. ಪುರುಷ ಪ್ರಧಾನ ಕುಟುಂಬ ಅಂತಂದರೆ ಅದಾತ ನಂದೇ ನಡಿಬೇಕು ಅಂತಾನೆ. ನನಗೆ ಎಷ್ಟು ಡೌರಿ ಬರಬೇಕು, ನನ್ನ ಮಗನ ನಾನು ಇಷ್ಟು ಬೆಳೆಸಿದ್ದೀನಿ ಮಾಡಿದ್ದೀನಿ, ನನಗೆ ಎಷ್ಟು ಕ್ಯಾರೆಟ್ ಚಿನ್ನದ 22 ಕ್ಯಾರೆಟ್ ಗೋಲ್ಡೇ ಬರಬೇಕು ನನ್ನ ಸೊಸೆ ಹಾಕ್ಕೊಂಡು, ನನ್ನ ಮಗನಿಗೆ ಎಷ್ಟು ಗ್ರಾಮ್ ಬರಬೇಕು. ದಿಸ್ ಇಸ್ ಆಲ್ ದ ಮೈಂಡ್ ಸೆಟ್ ವಿ ಕನಾಟ್ ಚೇಂಜ್. ಅಂಥವ್ರ ಜೊತೆ ನೀವು ಯಾಕ್ರಿ ಸಂಬಂಧ ಮಾಡ್ತೀರಾ? ಗೊತ್ತಿರುತ್ತೆ ಬೆಂಕಿ ಅಂತ ಗೊತ್ತಿರುತ್ತೆ. ಸಂಬಂಧ ಮಾಡಿ ನಿಮ್ಮ ಹೆಣ್ಮಗಳನ್ನ ಬಾವಿ ನೂಕ ಬದಲು ಆ ಒಂದು ಏನು 20 ಕ್ಯಾರೆಟ್ ಗೋಲ್ಡ್ ತರಕ್ಕೆ ಇಟ್ಕೊಂಡಿರೋಂಥ ಮಣಿನ ಅವಳಿಗೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಡಿ. ಶಿ ಕ್ಯಾನ್ ಡೂ ಮಚ್ ಮೋರ್ ದ್ಯಾನ್ ಶಿ ಕ್ಯಾನ್. ಯಾಕಂದರೆ ರಾಣಿ ಚೆನ್ನಮ್ಮ, ಅಬ್ಬಕ್ಕ ದೇವಿ ಎಲ್ಲರೂ ನಮ್ಮ ಮಣ್ಣಲ್ಲೇ ಬೆಳೆದಿರೋವಂಥವ್ರು. ಯಾಕೆ ನಿಮ್ಮ ಮಗಳು ಅಂಥವ್ರೆಲ್ಲ ಒಬ್ಳು ಆಗೋದು ಇಷ್ಟ ಇಲ್ವಾ ನಿಮಗೆ? ಇನ್ವೆಸ್ಟ್ ಮಾಡಿ ನಿಮ್ಮ ಹೆಣ್ಮಕ್ಳ ಮೇಲೆ. ಬರೀ ಎಜುಕೇಷನ್ ಒಂದು ಮಾಡಿ ಅಪ್ಪ ಆಗೋಯ್ತಪ್ಪ, ಮದುವೆ ಆದಮೇಲಂತೂ ಇನ್ನು ಫುಲ್ ಫ್ರೀ, ಎಲ್ಲ ಆಗೋಯ್ತು ಮುಗೀತು. ಆ ರೀತಿ ಮನೋಭಾವನೆ ಮಾಡ್ಕೊಂಡಿರೋ ಪೇರೆಂಟ್ಸಿಂದನೇ ಇಂಥ ಸಮಸ್ಯೆಗಳು ಅಧಿಕ. ಇದ್ರ ಹತ್ರ ಭದ್ರಾವತಿಲಿ ಒಂದು ಹೆಣ್ಮಗಳು ಸೂಸೈಡ್ ಮಾಡ್ಕೊಂಡ್ಲು. 2 ಮಕ್ಕಳು ಅವಳಿಗೆ. ತಂದೆ ತಾಯಿ ಎಲ್ಲ ಏನು ಚಾನಲ್ ಅವ್ರ ಮುಂದೆ ಹತ್ತಿದ್ದು. ಯಾಕೆ ಅವ್ರಿಗೆ ಗೊತ್ತಿರಲಿಲ್ಲ ಮೊದಲು ಈ ಘಟನೆ ನಡೀತಾ ಇದೆ, ಮನೆಯೊಳಗೆ ದೌರ್ಜನ್ಯ ನಡೀತಾ ಇದೆ, ತರಬೇಕು ಅಂತ ಹೇಳಿ ನಡೀತಾ ಇದೆ. ಅದು ಗೊತ್ತಿರುತ್ತೆ ಮೇಡಮ್, ಎಲ್ಲರಿಗೂ ಗೊತ್ತಿರುತ್ತೆ. ಇದು ಏನೋ ಹೇಳ್ತಾರಲ್ಲ ಓಪನ್ ಫ್ಯಾಕ್ಟ್. ಇದು ಒಂದ್ ಕಡೆ ಆದ್ರೆ ಇದಕ್ಕೆ ಆಪೋಸಿಟ್ ಅಂದ್ರೆ ಇನ್ನೊಂದ್ ಕಡೆ ಯಾವಾಗ ಮಗಳು ಈ ರೀತಿ ಕಿರುಕುಳ ಅನುಭವಿಸ್ತಾ ಇದೀನಿ ಅಂತ ಹೇಳಿದಾಗ ತಂದೆನೇ ಸ್ವತಃ ಹೋಗಿ ಆಕೆನ ಮೆರವಣಿಗೆ ಮಾಡ್ಕೊಂಡು ತವ್ರ ಮನೆ ಕರ್ಕೊಬರ್ದ್ರು. ಈ ರೀತಿ ಸಿಚುವೇಶನ್ಸ್ ಕೂಡ ಇರುತ್ತೆ. ಅದನ್ನ ಜಾಹೀರಾತು ಮಾಡಿ ಒಬ್ಬ ಕಲಾವಿದ ಅದನ್ನ ತಂದೆ ಆಕ್ಟ್ ಮಾಡಿ ತಂದೆ ರೂಪದಲ್ಲಿ ಮಗಳನ್ನ ಕರ್ಕೊಂಡ್ಬಂದಿದ್ದಾನೆ. ಅದು ನಿಜವಾಗ್ಲೂ ಸಹ ಜಾಹೀರಾತು ಹೌದು, ನಿಜವಾದ ಘಟನೆಯೂ ಹೌದು. ಆ ದಮ್ಮು ತಂದೆ ಪ್ರತಿಯೊಬ್ಬ ಹೆತ್ತ ತಂದೆಗೂ ಬಂದ್ಬಿಟ್ರೆ ಅಲ್ಲ ಏನು ಮದುವೆ ಅಂದ್ರೆ ಏನು? ನಮ್ಮ ಒಂದು ವಂಶದ ಬೆಳವಣಿಗೆಗೆ ನಮಗೊಬ್ಳು ಸೊಸೆ ಬೇಕು. ರಿಪ್ರೊಡಕ್ಷನ್ ನನ್ನ ಮಗ ಶುರು ಮಾಡ್ಬೇಕಾದ್ರೆ ಒಬ್ಬ ಧರ್ಮವಾಗಿ ಅವನು ಬಾಳ್ಲಿಕ್ಕೆ ಒಬ್ಳು ಹೆಣ್ಮಗಳು ಬೇಕು. ದಿಸ್ ಇಸ್ ವಾಟ್ ಮದ್ವೆ ಅಂದ್ರೆ ಅಲ್ವಾ? ಇನ್ನು ಏನಕ್ಕೆ ಮದುವೆ ಮಾಡ್ಕೊಂತಾರೆ? ಅಚ್ಚರಿ ಆಗುತ್ತೆ ಮೇಡಮ್. ನಮ್ಮ ಮನೆ ನೈಬರ್ ಒಬ್ರು ಹೇಳ್ತಾ ಇದ್ರು, ಮಹಾಲಕ್ಷ್ಮಿ ಲೇಔಟಲ್ಲಿ ನಾವು ಇದ್ದಾಗ ನನಗೆ ತಲೆ ಗಿರ್ರ ಅಂದ್ಬಿಡ್ತು. ಫಸ್ಟ್ ನೈಟ್ ದಿನ ತಾಯಿ ಪ್ರಾಮಿಸ್ ಮಾಡಿಸ್ಕೊಂಡ್ರಂತೆ ನೀನು ಅವಳ ಜೊತೆ ಮಲ್ಕೋಬಾರ್ದು ಅಂತ. ಕರ್ಣ ಅದು ಕೇಳಿ ಕರ್ಣದಲ್ಲಿ ರಕ್ತ ಬರೋದೊಂದು ವಾಕ್ಯ. ಅವಳು ಒಂದು ತಿಂಗಳಿದ್ಲು, ಆಮೇಲೆ ಡೈವೋರ್ಸ್ ತಗೊಂಡು ಹೊರಗಡೆ ಬಂದ್ಲು. ಶಿ ಹಸ್ ಡನ್ ದ ಬೆಸ್ಟ್ ಜಾಬ್. ಆಮೇಲೆ 2ನೇ ಮದುವೆ ಆಗಿ ಅವಳಿಗೆ 2 ಮಕ್ಕಳಾಗಿ ಆ ಮಕ್ಕಳು ನಮ್ಮ ಮುಂದೆನೆ ಬೆಳೆದ್ರು ಒಂದಿಷ್ಟು ಎತ್ತರ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಬೇಕಂದ್ರೆ ಹೆಣ್ಮಕ್ಳು ತಗೊಳ್ಳೋ ಡಿಸಿಷನ್ ಅವ್ರಿಗಷ್ಟೇ ಅಲ್ಲ, ಅವರ ಹೆತ್ತವ್ರಿಗೂ ಹಿತವಾಗಿರ್ಬೇಕು, ಮುಂದೆ ಅವರಿಂದ ಹುಟ್ಟುವಂತ ಮಕ್ಕಳಿಗೂ ಹಿತವಾಗಿರ್ಬೇಕು. ನೋಡಿ, ಹಿಂಸೆ ಅನ್ನೋದು ಇದೆ ಅಂತಂದ್ರೆ ನಿಮಗೆ ಮಾತಿನ ಮೂಲಕ ಹಿಂಸೆ ಆಗಿರ್ಬೋದು, ಹೊಡೆಯುವಂಥದ್ದು ಇದೆ. ನೀವು ನಂಬಲ್ಲ, ಮಾಸ್ಟರ್ ಡಿಗ್ರಿ ಮಾಡಿದಾಳೆ. ಒನ್ ಆಫ್ ಮೈ ಫ್ರೆಂಡ್ ಮಾಸ್ಟರ್ ಡಿಗ್ರಿ ಮಾಡಿದಾಳೆ. ಅವಳ ಗಂಡ ಅವಳ ಕತ್ತನ್ನ ಅವಾಗ ಹೊಡೆದು ಇಸ್ಕಿ ಸಾಯಿಸ್ಲಿಕ್ಕೆ ಟ್ರೈ ಮಾಡ್ತಾನೆ ಅಂತ ಅವಳು ನನಗೆ ಫೋನಲ್ಲಿ ಹೇಳೋಳು. ನೀನು ಇಷ್ಟೆಲ್ಲ ಇದ್ದು ಯಾಕಮ್ಮ, ನಾನು ಸಪೋರ್ಟ್ ಮಾಡ್ತೀನಿ ಬಾ ಅಂತಂದ್ರೆ. ಮಕ್ಕಳು ಆಲ್ರೆಡಿ SSLC PUC. ನೆಕ್ಸ್ಟು ನನಗೆ ದಾರಿ ಯಾವುದಿದೆ? ತಂದೆಗೆ ಪ್ರಾಪರ್ಟಿ ಇದೆ, JP ನಗರದ ದೊಡ್ಡ ಮನೆ ಇದೆ, ಅವರು ಒಂದು ಪೈಸೆ ತೆಗಿಲಿಕ್ಕೆ ರೆಡಿ ಇಲ್ಲ, ಹೆಲ್ಪ್ ಮಾಡೋ ನೇಚರು ಇಲ್ಲ. ಆಮೇಲೆ ಅವಳು ಕೆಲ್ಸಕ್ಕೆ ಹೋಗೋದ್ ಮೂಲಕ ಅವಳು ಚೇಂಜ್ ಆದ್ಲು, ಬದಲಾವಣೆ ಮಾಡ್ಕೊಂಡು ಬಟ್ ಅವಳು ಫ್ಯಾಮಿಲಿಯಲ್ಲೇ ಇದ್ದಾಳೆ. ಅಂದ್ರೆ ಎಲ್ಲ ಇದೆ, ಮಾನಸಿಕ ದೌರ್ಜನ್ಯ ಇದೆ, ದೈಹಿಕ ದೌರ್ಜನ್ಯ ಇದೆ, ಬಟ್ ಎಲ್ಲವನ್ನ ಒಳಗೆ ಇಟ್ಕೊಂಡು ಹೆಣ್ಮಕ್ಳು ಬದುಕ್ತಾ ಇದ್ದಾರೆ. ವೈಶಾಲಿ ಮೇಡಮ್, ಕೊನೆಯದಾಗಿ ಏನ್ ಹೇಳ್ತೀರಾ ಈ ವಿಚಾರವಾಗಿ? ಕೊನೆಯದಾಗಿ ಮೇಡಮ್, ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಅರಿವು ಕೊಡಬೇಕು ಅಂತ ಅಂದರೆ ನಾವು ಕೆಲವೊಂದ್ಸರಿ ಈ ನಿರ್ಭಯ ಸ್ಕೀಮ್ದು ಒಂದು ಇದು ಮಾಡ್ತಾ ಇರ್ತೀವಿ. ಅಂದರೆ ಡ್ರೈವಿಂಗ್ನ ಕಲಿಸ್ಕೊಡ್ತಾ ಇರ್ತೀವಿ. ನಿರ್ಭಯ ಸ್ಕೀಮ್ ಯಾವಾಗ ಆಯಿತು, ಅದರಲ್ಲಿ ಒಂದು ಡ್ರೈವಿಂಗ್ ಇದನ್ನ ಹೇಳ್ಕೊಡ್ತೀವಿ BMTC ಇಂದ ಟೈಪ್ ಮಾಡಿಕೊಂಡು. ಹೆಣ್ಮಕ್ಳು ಎಂಥವ್ರನ್ನ ಹುಡುಕ್ತೀವಿ ಅಂದರೆ 3 ಜನ 4 ಜನ ಬರೀ ಹೆಣ್ಮಕ್ಳೇ ಇರ್ತಾರೆ. ಒಂದು SSLC PUC ತನಕ ಬಂದಿರ್ತಾರೆ, ಅವರು ಆಚೆನೇ ಬಂದಿರಲ್ಲ. ಆ ಥರ ಹೆಣ್ಮಕ್ಳನ್ನ ಕರೆದು ಆಚೆ ಈ ಥರ ಡ್ರೈವಿಂಗ್ ಎಲ್ಲ ಹೇಳ್ಕೊಡ್ತಾ ಇರ್ತೀವಿ ನಾವು.
ಆ ಥರದವ್ರಿಗೆ ಅವಾಗ ಎಷ್ಟು ಕೌನ್ಸ್ಲಿಂಗ್ ಮಾಡ್ತೀವಿ ಅಂತಂದರೆ ನಿಜವಾಗಿಯೂ ಹೇಳ್ತೀನಿ, ಒಂದು ಜಯಲಕ್ಷ್ಮಿ ಅಂತೇಳಿ ಒಂದು ಲೇಡಿ, ಅವಳಿಗೆ 3 ಜನ ಹೆಣ್ಮಕ್ಳು. ಒಂದು ಹುಡುಗಿ BCom ಓದ್ತಾ ಇತ್ತು. ಆ ಸಮಯದಲ್ಲಿ ಆ ಯಮುನ ಕರೆದು ನಾವು ಡ್ರೈವಿಂಗ್ ಹೇಳ್ಕೊಟ್ಟು, ಅಲ್ಲಿವರೆಗೂ ಅವಳು ಎಷ್ಟು ಹಿಂಸೆ ಪಟ್ಟಿದ್ದಾಳೆ ಅಂದರೆ, ಅವಳ ಗಂಡ ಡ್ರಗ್ ಅಡಿಕ್ಟ್, ಅಂದರೆ ಈ ಟೈರಲ್ಲೂ ಕೂಡ ಡ್ರಗ್ಸ್ ಅದೇನೋ ಸಿಕ್ಕತ್ತಂತಪ್ಪ. ಅಷ್ಟ್ರ ಮಟ್ಟಿಗೆ ಅಂದರೆ ಕುಡ್ಕೊಂಡು ಬಂದ್ಬಿಟ್ರೆ ರಾತ್ರಿ ಜಗಳ ಮೇಲೆ ಕುತ್ಕೊಂಡು ಸಿಕ್ಕಾಬಟ್ಟೆ ಹೊಡೆಯೋದು, ಗಲಾಟೆ ಮಾಡೋದು, ಮಕ್ಕಳನ್ನ ಇದು ಮಾಡೋದು, ಆ ಥರ ಎಲ್ಲ ಇತ್ತು. ಸೊ ಅಂಥವ್ರನ್ನ ಕರೆದು ನಾವು ಈ ಟ್ರೈನಿಂಗ್ ಕೊಡ್ಬೇಕಾದ್ರೆ ಅವ್ರಿಗೆ ನಾವು ಕೌನ್ಸಿಲಿಂಗ್ ಕೆಲವೊಂದ್ಸರಿ ಮಾಡ್ತೀವಿ. ಹೆಂಗಿರ್ಬೇಕು ಹೆಣ್ಮಕ್ಳು ಅಂತಂದ್ರೆ, ವಿತಿನ್ BMTC ಬಸ್ ನಿಲ್ಸಿಲ್ಲ ಅಂದ್ರೂ ಅಡ್ಡ ಹಾಕೊಂಡು ಹೋಗಿ ನಿಂತ್ಕೊಂಡು ಅವಳನ್ನ ಹಿಡ್ದು ಕೆಳಗಡೆ ಎಳೆದು ಯಾಕೆ ನಿಲ್ಸಿಲ್ಲ ಅಂತ ಕೇಳೋ ತರ ಇರ್ಬೇಕು, ಅಷ್ಟ್ರ ಮಟ್ಟಿಗೆ ಇರ್ಬೇಕು ಅಂತ ಹೇಳಿ ಅಷ್ಟ್ರ ಮಟ್ಟಿಗೆ ಕೌನ್ಸಿಲಿಂಗ್ ಕೊಡ್ತೀವಿ. ಆ ಥರ ಇದ್ದ ಹೆಣ್ಮಕ್ಳು ಇಬ್ರು, ಒಂದು ಲಕ್ಷ್ಮಿ ಅಂತ ಹೇಳಿ, ಒಂದು ಜಯಲಕ್ಷ್ಮಿ ಅಂತ ಹೇಳಿ, ಇಬ್ರು ಹೆಣ್ಮಕ್ಳು ಇದೇ ವಡ್ರಳ್ಳಿ ಅಂತ ಇದೆ, BMTCದು ಒಂದು ಇದು, ಅಲ್ಲಿ ಏನು ಗೊತ್ತಿಲ್ಲದಿರೋದು ಕಾರ್ ಡ್ರೈವಿಂಗ್ ಕಲ್ತ್ಬಿಟ್ಟು ಇವಾಗ ಎಷ್ಟು ಜನ ಹೆಣ್ಮಕ್ಳಿಗೆ ಕೌನ್ಸಿಲಿಂಗ್ ಮಾಡ್ತಾರೆ ಅವರು ಅಂತಂದ್ರೆ, ಅವರು ಕೌನ್ಸಿಲಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಏರಿಯಾದಲ್ಲಿ ಸ್ವಲ್ಪ ಇಂಥವ್ರ ಹತ್ರ ಹೋಗ್ತದೆ ಕಂಪ್ಲೇಂಟು, ನಾವು ಇದು ಮಾಡಬಾರ್ದು ಅನ್ನೋದು ಲಗ್ಗೆರೆಯಲ್ಲಿ ಇವಾಗ ಹುಟ್ಕೊಂಡ್ಬಿಟ್ಟಿದೆ. ಸೊ ಅಷ್ಟ್ರ ಮಟ್ಟಿಗೆ ಭಯ ಬರಬೇಕು, ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಭಯ ಬರಬೇಕು. ಭಯ ಬಂದಾಗ ಸ್ವಲ್ಪ ಇವೆಲ್ಲ ನಿಲ್ಲುತ್ತೆ ಅನ್ನೋದು ಒಂದು ಇದು. ಆಮೇಲೆ ಹೆಣ್ಮಕ್ಳಿಗೆ ತೀರಾ ಧೈರ್ಯ ಇರಬೇಕು. ಯಾರೇ ನಿಮ್ಮ ಹತ್ರ ಏನೇ ಈ ತರ ಹೆಂಗ್ ವರದಕ್ಷಿಣೆ ಕಿರ್ಕೊಳ ಕೊಡ್ತಿದ್ರು, ನಾನ್ ನಿನಗೆ ಮಾರಾಟ ಆಗಿಲ್ಲಪ್ಪ, ನಿಮ್ಮ ಒಂದು ಉದ್ಧಾರ ಮಾಡಕ್ಕೆ ಬಂದಿರೋದು ನಾನು, ನಿನಗೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿರೋದು, ಅಷ್ಟ್ರ ಮಟ್ಟಿಗೆ ಮಾತಾಡೋಷ್ಟು ಕೆಪಾಸಿಟಿ ಇಟ್ಕೊಂಡಿರ್ಬೇಕು ಅನ್ನೋದು ನಮ್ದೊಂದು ಇದು ಮನೋಭಾವ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಎಸ್, ಇನ್ನು ವರದಕ್ಷಿಣೆ ಪಿಡುಗನ್ನ ಹೋಗಲಾಡಿಸಬೇಕು ಅಂತ ಸರ್ಕಾರ ಕಾನೂನುಗಳನ್ನು ತಂದಿದ್ರು ಕೂಡ ಈ ರೀತಿ ಪ್ರಕರಣಗಳು ವರದಿ ಆಗ್ತಾನೆ ಇರುತ್ತೆ. ಈ ಕಿರುಕುಳಕ್ಕೆ ಬೇಸತ್ತು ಹೆಣ್ಮಕ್ಳು ಪ್ರಾಣವನ್ನೇ ಕಳ್ಕೊಳ್ತಾ ಇದ್ದಾರೆ. ಎಲ್ಲಿವರೆಗೂ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡೋದಿಲ್ವೋ ಅಲ್ಲಿವರೆಗೂ ಇದೇ ರೀತಿ ಪ್ರಕರಣಗಳು ವರದಿ ಆಗ್ತಾನೆ ಇರುತ್ತೆ. ಹೀಗಾಗಿ ಆದಷ್ಟು ಬೇಗ ಜನರಲ್ಲಿ ಜಾಗೃತಿ ಮೂಡಬೇಕು, ಈ ಪಿಡುಗು ಶಾಶ್ವತವಾಗಿ ಅಳಿಸಿ ಹೋಗಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.